ಮನದ ಮಾತೊಂದ ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಬೆಂಗಳೂರು ವಾಯ್ಸ್ ಲಿಸನ್ ಟು ಯೋರ್ ಹಾರ್ಟ್ ಹಾಯ್ ಹಲೋ ನಮಸ್ಕಾರ. ಪ್ರಪಂಚದಾದ್ಯಂತ ಇರುವ ಎಲ್ಲ ಕನ್ನಡಿಗರಿಗೂ ಕನ್ನಡಾಭಿಮಾನಿಗಳಿಗೂ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ RJ ರಮ್ಯಾ ವೆಂಕಟೇಶ್. ಇವತ್ತಿನ 399ನೇ ಸಂಚಿಕೆಯನ್ನ ನಡೆಸ್ಕೊಡಕ್ಕೆ ಫುಲ್ ರೆಡಿಯಾಗಿ ಬಂದಿದ್ದೀನಿ. ಪ್ರತಿ ಶನಿವಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂತಹ ಸಾಧಕರನ್ನ, ಅವರ ಸಾಧನೆಯ ಹಿಂದಿನ ಕಥೆಯನ್ನ ನಿಮ್ಗೆಲ್ಲ ಪರಿಚಯ ಮಾಡ್ಸಕ್ಕೆ ನಮ್ಮ ತಂಡ ಕೆಲಸ ಮಾಡ್ತಾ ಇದೆ. ತಂಡದ ಸದಸ್ಯರಾದಂತಹ ಸುರೇಶ್ ಬಾಬು, ಗೋವರ್ಧನ್ ಗೌಡ, ರವಿ ಪಾಂಗಲ್, ಆರ್ಜೆಗಳಾದಂತಹ ಪೃಥ್ವಿ, ದೇವದತ್ತ, ದಿಲೀಪ್, ವಿನೋದ್, ತೇಜಸ್, ನಾಗರಾಜ್, ರಮ್ಯಾ, ಅಭಿಜಿತ್ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ಶುರು ಮಾಡೇ ಬಿಡೋಣ. ಸ್ನೇಹಿತರೆ, ಕ್ಯಾಲಿಫೋರ್ನಿಯಾದಲ್ಲಿ ಇನ್ನೂ ಚುಮು ಅನ್ನೋ ಚಳಿಗಾಲ. ಚಳಿ ಅಂದ್ರೆ ನೆನಪಿಗೆ ಬರೋದು ಕಾಫಿ ಅಥವಾ ಟೀ, ಬಾಯಾಡ್ಸಕ್ಕೆ ಬಜ್ಜಿ, ಚಕ್ಕಳಿ, ಕೊಡ್ಬಳೆ, ಅಥವಾ ಈಗಷ್ಟೇ ಸಂಕ್ರಾಂತಿ ಹಬ್ಬ ಆಗಿದೆ. ಸೊ ಉಳಿದಿರೋ ಎಳ್ಳು ಬೆಲ್ಲ ಕೂಡ ಒಳ್ಳೆ ಕಾಂಬಿನೇಷನ್ನೇ. ಜೊತೆಗೆ ಬೆಚ್ಚಗಿರೋ ಬ್ಲಾಂಕೆಟು, ಇದನ್ನೆಲ್ಲ ನೆನ್ಸ್ಕೋತಾ ಇದ್ರೆ ಎಷ್ಟೊಂದು ಹಿತ ಅಂತ ಅನ್ಸುತ್ತೆ ಅಲ್ವಾ? ಬಟ್ ನಂಗೆ ಇಷ್ಟೆಲ್ಲ ಅಲ್ದೇನೆ ಸ್ವರ್ಗಾನೇ ಧರೆಗಿಳಿದು ಬಂದಿದೆ ಅಂತ ಅನ್ನೋ ಫೀಲಿಂಗ್ ಬರೋದು ಒಕೇಶನ್ಗೆ ತಕ್ಕ ಮ್ಯೂಸಿಕ್ ಇದ್ದಾಗ. ಅದರಲ್ಲೂ ಈ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇದ್ರೆ ಅದ್ರ ಮಜಾನೇ ಬೇರೆ. ನಿಮ್ಗೇನ್ ಅನ್ಸುತ್ತೆ? ನೋಡಿ, ನಾವಂತೂ ಯೂಟ್ಯೂಬ್, ಫೇಸ್ಬುಕ್ ಎಲ್ಲಾ ಕಡೆ ಲೈವ್ ಇದೀವಿ. ನಿಮ್ಮ ಕ್ವೆಶ್ಚನ್ಗಳನ್ನ, ನಿಮ್ಮ ಕಾಮೆಂಟ್ಗಳನ್ನ ನಮ್ಗೆ ತಿಳಿಸ್ತಾ ಇರಿ. ಯಾಕೆ ಅಂದ್ರೆ ಇಷ್ಟೆಲ್ಲ ಪೀಠಿಗೆ ಕೊಟ್ಮೇಲೆ ನೀವ್ ಏನು ಅಂತ ಆಲ್ರೆಡಿ ಊಹೆ ಮಾಡ್ಬಿಟ್ಟಿರ್ಬೋದು. ನಮ್ಮ ಇವತ್ತಿನ ಅತಿಥಿಗಳು ಚಿಕ್ಕ ವಯಸ್ಸಿಂದಾನೆ ಸಂಗೀತ ಪ್ರಿಯರನ್ನ ತಮ್ಮ ಸಂಗೀತದಿಂದ ಮೋಡಿ ಮಾಡ್ತಾ ಬಂದಿದ್ದಾರೆ. ಸಾಮಾನ್ಯವಾಗಿ ಎಲ್ಲರೂ ಚೂಸ್ ಮಾಡೋ ಇನ್ಸ್ಟ್ರೂಮೆಂಟ್ಗಳನ್ನ ಬಿಟ್ಟು ಸ್ಯಾಕ್ಸೋಫೋನ್ ನ ಚೂಸ್ ಮಾಡ್ತಾರೆ. ರೆಸ್ಟ್ ಈಸ್ ಹಿಸ್ಟ್ರಿ ಅನ್ನೋ ತರ ಈಗ ಮೋಸ್ಟ್ ಅಕಾಂಪ್ಲಿಷ್ಡ್ ಮ್ಯೂಸಿಷಿಯನ್ಸ್ಗಳ ಮಧ್ಯೆ ತಮ್ಮದೇ ಆದ ಒಂದು ಹೆಸರನ್ನ, ಛಾಪನ್ನ ಮೂಡಿಸಿದ್ದಾರೆ. ಬನ್ನಿ ಅವರನ್ನ ಇವತ್ತಿನ ನಮ್ಮ ಸಂಚಿಕೆಗೆ, ಬೆಂಗಳೂರು ವಾಯ್ಸ್ ಸಂಚಿಕೆಗೆ ಬರಮಾಡಿಕೊಳ್ಳೋಣ. ಅಂಜಲಿ ಶಾನುಭೋಗ್ ಅವರೇ, ನಿಮಗೆ ನಮ್ಮ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ. ನಮಸ್ತೆ ರಮ್ಯಾ ಅವರೇ. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿರೋದು. ಸುಮಾರು ಸಮಯದಿಂದ ನಿಮ್ಮನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಬೇಕು ಅಂತ ಕಾಯ್ತಾ ಇದ್ವಿ. ಫೈನಲಿ ಇವತ್ತು ಅದಕ್ಕೆ ಕಾಲ ಕೂಡ್ ಬಂದಿದೆ. ಭಾರಿ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನೀವು ನಮ್ಮ ಕರಾವಳಿ ಪ್ರತಿಭೆ. ಸೊ ಇವತ್ತು ಇಡೀ ನೆಕ್ಸ್ಟ್ 1 hour ನಿಮ್ ಜೊತೆ ಸುಮಾರಷ್ಟು ಮಾತನ್ನ ಆಡೋದಿದೆ. ನಾವಂತೂ ಎಲ್ಲ ರೆಡಿ ಆಗಿದ್ದೀವಿ. ಒಂದಷ್ಟು ಕ್ವಶನ್ಗಳಾಗ್ಲೇ ಬಂದಿದೆ ನಮ್ಗೆ ನಮ್ಮ ವೀಕ್ಷಕರಿಂದ. ಸೊ ನಾವು ಇವತ್ತು 1 hour ಚೆನ್ನಾಗಿ ನಿಮ್ಮ ಕಥೆಯನ್ನ, ನಿಮ್ಮ ಸಾಧನೆಯ ಹಿಂದಿನ ಕಥೆಯನ್ನ, ಜರ್ನಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಸೊ ಇಂಜಿನಿಯರ್ ಟರ್ನ್ಡ್ ಆರ್ಟಿಸ್ಟ್, ಕರಾವಳಿಯ ಬೆಡಗಿ, ನಿಮಗೆ ನಮ್ಮ ಕಡೆಯಿಂದ ಮೊಟ್ಟ ಮೊದಲನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೇಗೆ ಈ ಸ್ಯಾಕ್ಸೋಫೋನ್ ಜರ್ನಿಯನ್ನ ಚೂಸ್ ಮಾಡಿದ್ರಿ? ಇದ್ರ ಹಿಂದೆ ಏನಾದ್ರೂ ಒಂದು ಸ್ವಾರಸ್ಯಕರವಾದ ಸ್ಟೋರಿ ಇದೆಯಾ? ಅದರಿಂದ ಶುರು ಮಾಡೋಣ. ನಮ್ಮ ವೀಕ್ಷಕರೆಲ್ಲ ಕುತೂಹಲದಿಂದ ಕಾಯ್ತಾ ಇದಾರೆ, ನಾನ್ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಹೌ ಅಬೌಟ್ ವಿ ಸ್ಟಾರ್ಟ್ ವಿತ್ ದಟ್? ಡೆಫಿನೆಟ್ಲಿ ಶುರು ಮಾಡೋಣ. ಆಕ್ಚುಲಿ ನಾನು ಒಂದ್ ಮದ್ವೆಗೆ ಹೋಗಿದ್ದೆ ನನ್ನ ಅಜ್ಜಿ ಜೊತೆ. ಐ ವಾಸ್ 7 years old. ಸೊ ಇಲ್ಲಿ ಮಂಗಳೂರು ಮತ್ತೆ ಉಡುಪಿ ಸೈಡ್ ಅಲ್ಲಿ ಏನಂದ್ರೆ, ಮದ್ವೆಗೆ ಮಂಗಳವಾದ್ಯ ಅಂತ ಸ್ಯಾಕ್ಸೋಫೋನ್ ಯೂಸ್ ಮಾಡ್ತಾರೆ. ಸೊ ಮಾಲೆ ಎಲ್ಲ ಹಾಕ್ಬೇಕಾದ್ರೆ ಅಥವಾ ಒಂದ್ ಡಿವೈನ್ ಫೀಲಿಂಗ್ ಬರ್ಬೇಕಾದ್ರೆ ಒಂದ್ ಮದ್ವೆ ಸಮಾರಂಭದಲ್ಲಿ ಸ್ಯಾಕ್ಸೋಫೋನ್ ಪ್ರೋಗ್ರಾಮ್ ಇಡ್ತಾರೆ. ಅಂದ್ರೆ ಸ್ಯಾಕ್ಸೋಫೋನ್ ಮಂಗಳವಾದ್ಯ ಅಂತ ಇಟ್ಕೊಳ್ತಾರೆ. ಸೊ ಅಲ್ಲಿ ಹೋದಾಗ ನನ್ನ ಅಜ್ಜಿ ಜೊತೆ ನಾನು ಹೋಗಿದ್ದೆ. ಐ ವಾಸ್ 7 years old. ಅಲ್ಲಿ ಹೋದಾಗ ಅಲ್ಲಿ ಒಬ್ರು ಸ್ಯಾಕ್ಸೋಫೋನ್ ನುಡಿಸ್ತಾ ಇದ್ರು. ಅಲ್ಲಿ ನನ್ನ ಅಜ್ಜಿಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ವಿ ಆರ್ ಆಲ್ ಮ್ಯೂಸಿಕ್ ಲವರ್ಸ್. ನಮ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಮ್ಯೂಸಿಕ್ ಲವರ್ಸ್, ಬಟ್ ನನ್ ಆಫ್ ದೆಮ್ ಆರ್ ಮ್ಯೂಸಿಷಿಯನ್ಸ್. ಸೊ ಹಾಗೆ ಅಲ್ಲಿ ಸ್ಯಾಕ್ಸೋಫೋನ್ ನುಡಿಸ್ತಾ ಇದ್ರು. ನನ್ನ ಅಜ್ಜಿದ್ ಫೇವ್ರೆಟ್ ಸಾಂಗ್ಸೇ ನುಡಿಸ್ತಾ ಇದ್ರು ಅಲ್ಲಿ ಒಬ್ರು. ಸೊ ಅದನ್ ಕೇಳಿ ನನ್ನ ಅಜ್ಜಿ ನಂಗೆ ಶಿ ವಾಸ್ ಲೈಕ್,
ನೀನ್ ಯಾಕೆ ನುಡ್ಸ್ಬಾರ್ದು, ನೀನ್ ಯಾಕೆ ಸ್ಯಾಕ್ಸೋಫೋನ್ ಟ್ರೈ ಮಾಡ್ಬಾರ್ದು ಅಂತ. ಬಟ್ ನಾನು ಐ ವಾಸ್ ಲೀಸ್ಟ್ ಇಂಟ್ರೆಸ್ಟೆಡ್. ನಂಗೆ ಆ ಏಜ್ ಅಲ್ಲಿ ಮ್ಯೂಸಿಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಐ ವಾಸ್ ನಾಟ್ ಕೀನ್ ಅಬೌಟ್ ಪರ್ಸ್ಯೂಯಿಂಗ್ ಮ್ಯೂಸಿಕ್. ಅಂದ್ರೆ 7 years ಅಲ್ಲಿ ಏನಂತ ನಮ್ಗೆ ನಮ್ ಲೈಫ್ ಅಲ್ಲಿ ನಾವು ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ ಅಂತ ಹೇಳ್ತೀವಿ, ಬಟ್ ಆಸ್ ವಿ ಗ್ರೋ ವಿ ಚೇಂಜ್ ಅವರ್ ಆಪ್ಷನ್ಸ್. ಸೊ ನಾನು ಅಜ್ಜಿ ಹತ್ರ ಹೇಳ್ದೆ, ಇಲ್ಲ ಅಜ್ಜಿ ಇದೆಲ್ಲ ನಂಗೆ ಇದಕ್ಕೆಲ್ಲ ನಂಗೆ ಎಳಿಬೇಡ, ನಂಗೆ ಆಟ ಇಷ್ಟ, ನಂಗೆ ಓದು ಇಷ್ಟ ಅಷ್ಟೇ, ಬಟ್ ಇದಕ್ಕೆಲ್ಲ ಎಳಿಬೇಡ, ನಾನು ಬೇಡ ಅಂತ ಅಂದೆ. ಬಟ್ ಅಜ್ಜಿ ವಾಸ್ ಲೈಕ್ ತುಂಬಾ ಇಲ್ಲ ನೀನ್ ಮಾಡ್ಲೇಬೇಕು, ನಾನ್ ಹೋಗಿ ಮನೆಗೆ ಹೋಗಿ ನಿನ್ನ ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ ಜಾಯಿನ್ ಮಾಡಕ್ಕೆ. ಸೊ ನಾನು ತುಂಬಾ ಟೆನ್ಸ್ಡ್ ಆಗ್ಬಿಟ್ಟೆ, ಯಾಕೆ ಇವ್ರು ನನ್ ಹಿಂದೆ ಬಿಟ್ಬಿಟ್ಟಿದ್ದಾರೆ. ನನ್ನ ಅಜ್ಜಿ ಏನೋ ಒಂಥರ ಬೆನ್ನಟ್ಟಿದ ಬೇತಾಳ ಹತ್ರ ಅವರು ಹಿಂದೆನೆ ಇದ್ರು. ನನ್ ಮನೆಗ್ ಬಂದು ನನ್ನ ಅಪ್ಪ ಅಮ್ಮನ ಹತ್ರ ಅವಳಿಗೆ ಒಂದು ಸ್ಯಾಕ್ಸೋಫೋನ್ ಕ್ಲಾಸ್ಗೆ ಹಾಕಿ ನೋಡೋಣ ಹಿಂಗ. ಆವಾಗ ನನ್ನ ಅಪ್ಪ ಅಮ್ಮ ಏನ್ ಹೇಳಿದ್ರಂದ್ರೆ, ನೋಡಿ ಅಜ್ಜಿ ಏನೋ ಹೇಳ್ತಾ ಇದ್ದಾರೆ, ನಾವು ನಿಂಗೆ ಫೋರ್ಸೇ ಮಾಡಲ್ಲ, ನೀನ್ ಅಲ್ಲಿ ಕ್ಲಾಸಿಗೆ ಹೋದ ತಕ್ಷಣ ನೀನ್ ಕಂಟಿನ್ಯೂ ಮಾಡ್ಬೇಕಂತ. ಒಮ್ಮೆ ಕ್ಲಾಸಿಗೆ ಹೋಗ, ಅಜ್ಜಿ ಹೇಳ್ತಿದಾರಲ್ವಾ, ಸೊ ಯು ಜಸ್ಟ್ ಬೆಟರ್ ಗೋ ಅಟೆಂಡ್ 1 ಕ್ಲಾಸ್. ನಿಂಗೆ ಇಷ್ಟ ಆದ್ರೆ ಮುಂದುವರಿಸು, ಇಲ್ಲಾಂದ್ರೆ ನೀನ್ ಸ್ಟಾಪ್ ಮಾಡು. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ದಟ್ ಯು ಹ್ಯಾವ್ ಟು ಕಂಟಿನ್ಯೂ ಅಂತ. ಸೊ ನಾನ್ ಏನ್ ಮಾಡ್ದೆ, ಓಕೆ ತುಂಬಾ ಅಂದ್ರೆ ಒಂದ್ ವೀಕ್ ತಗೊಂಡೆ. ತುಂಬಾ ನನ್ ಪೇರೆಂಟ್ಸ್ ತುಂಬಾ ಕನ್ವಿನ್ಸ್ ಮಾಡ್ತಾ ಇದ್ರು. ಸೊ ಐ ವಾಸ್ ಲೈಕ್ ಓಕೆ, ಇಷ್ಟು ಹೇಳ್ತಿದ್ದಾರೆ, ಮೇ ಬಿ ದೇರ್ ಇಸ್ ಸಮಥಿಂಗ್. ಸೊ ನಾನು ಹೋದೆ, ನನ್ನ ಅಪ್ಪ ಗುರುಗಳನ್ನ ಹುಡುಕಿದ್ರು. ಸೊ ಅಲ್ಲಿ ಒಬ್ರು ಗುರುಗಳು ಸುಂದರ್ ಶೇರಿಗಾರ್ ಸರ್ ಅಂತ ಅವರು ಸಿಕ್ಕಿದ್ರು. ಸೊ ಫಸ್ಟ್ ಕ್ಲಾಸ್ಗೆ ಹೋದೆ. ಅಲ್ಲಿ ಸರ್ ನಂಗೆ ತುಂಬಾ ಹೆದರಿಕೆ ಇತ್ತು, ಹೇಗಿರ್ಬೋದು, ಗುರುಗಳು ತುಂಬಾ ಸ್ಟ್ರಿಕ್ಟ್ ಇರ್ತಾರೋ ಏನೋ, ಅಲ್ಲಿ ಹೋದ ತಕ್ಷಣ ಅವರು ಮತ್ತೆ ನಿಮ್ ಕಂಟಿನ್ಯೂ ಮಾಡ್ಲೇಬೇಕು ಅಂತಾರೋ ಅನ್ನೋದು ಒಂದ್ ಪ್ರಶ್ನೆನೂ ಇತ್ತು. ಬಟ್ ಹಿ ವಾಸ್ ವೆರಿ ಫ್ರೆಂಡ್ಲಿ. ಒಂಥರ ನಾನ್ ಚಿಕ್ಕವಳಿದಲ್ಲ, ಹಿ ವಾಸ್ ಸೋ ಅಂದ್ರೆ ಒಂದ್ ಅಜ್ಜನ್ ತರ ಮೊಮ್ಮಗಳಿಗೆ ಹೇಗೆ ಟ್ರೀಟ್ ಮಾಡ್ತಾರೆ ಹಂಗೆ ಮಾಡಿದ್ರು ನನ್ನ. ಅವ್ರು ಹೇಳಿದ್ರು, ಪರವಾಗಿಲ್ಲ, ನಾನ್ ನಿನ್ ಕೈಗೆ ಸ್ಯಾಕ್ಸೋಫೋನ್ ಕೊಡ್ತೀನಿ. ಅಂಡ್ ಸ್ಯಾಕ್ಸೋಫೋನ್ ವಾಸ್ ವೆರಿ ಟಾಲರ್ ದನ್ ಮೀ. ನಾನ್ ಇಷ್ಟು ಚಿಕ್ಕವಳಿದ್ದೆ, ನಾನ್ ಗಿಡ್ಡ ಇದ್ದೆ. ಸೊ ಸ್ಯಾಕ್ಸೋಫೋನು ನನ್ಕಿಂತ ಉದ್ದೆ. ಸೊ ಹಿ ಮೇಡ್ ಮಿ ಟು ಸಿಟ್ ಆನ್ 2 pillows. 2 ದಿಂಬಿನ ಮೇಲೆ ಕುತ್ಕೊಂಡು ಸ್ಯಾಕ್ಸೋಫೋನ್ಗೆ ಹೈಟ್ ಮ್ಯಾಚ್ ಆಗೋ ತರ ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು ಈ 3 ಕೀ ಒತ್ತಿ ಬ್ಲೋ ಮಾಡು, ಸೊ ಅದು ಫಸ್ಟ್ ಸಾ ಅಂತ. ಸೊ ನಾನು ಟ್ರೈ ಮಾಡ್ದೆ, ಒಂಚೂರು ಸ್ವರ ಬರ್ಲಿಲ್ಲ. ನಂಗೆ ಎಷ್ಟು ಐ ವಾಸ್ ಸೋ ಫೀಲಿಂಗ್ ಇನ್ಫೀರಿಯರ್. ಅಂದ್ರೆ ಒಂದ್ ಸ್ವರನೂ ಬರ್ತಿಲ್ಲ ಅಲ್ವಾ ನಂಗೆ. ಅಲ್ಲಿ ಫುಲ್ ಪದ್ಯನೇ ನುಡಿಸ್ತಿದ್ರು, ನಂಗೆ ಒಂದ್ ಸ್ವರನೂ ಬರಲ್ಲ. ಇಸ್ ಇಟ್ ದ್ಯಾಟ್ ಇಂಪಾಸಿಬಲ್ ಅಂತ. ಮತ್ ಸರ್ ನಂಗೆ ಹೇಳಿದ್ರು, ಇಲ್ಲ ನಂದು ಫಸ್ಟ್ ಕ್ಲಾಸ್ ಅಲ್ಲಿ ನಂಗೂ ಸ್ವರ ಬರ್ತಿರ್ಲಿಲ್ಲ. ನಾನು 2ನೇ ಕ್ಲಾಸ್ ಬಂದಾಗ ಕರೆಕ್ಟ್ ಆಗಿ ವಾಯ್ಸ್ ಬಂದ್ ಸ್ಯಾಕ್ಸೋಫೋನ್ ಅಲ್ಲಿ ಅಂತ. ಸೊ ಓಕೆ, ನೆಕ್ಸ್ಟ್ ಡೇ ಬಾ, ಇವತ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನೆಕ್ಸ್ಟ್ ಡೇ ಖಂಡಿತ ನಿನ್ ವಾಯ್ಸ್ ಸ್ಯಾಕ್ಸೋಫೋನ್ ಇಂದ ವಾಯ್ಸ್ ಬರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಡೇ ಕರ್ಕೊಂಡ್ ಬಂದ್ರು ಅಪ್ಪ ಅಮ್ಮ. ಸೊ ಟ್ರೈ ಮಾಡ್ದೆ, ಬಂತು, ಸ್ವರ ಬಂತು, ಷಡ್ಜ ಕ್ಲೀನ್ ಆಗಿ ಬಂತು. ಐ ವಾಸ್ ಸೋ ಹ್ಯಾಪಿ. ಒಂದ್ ಸ್ವರ ಬಂದಿದ್ದಕ್ಕೆ ಐ ವಾಸ್ ಸೋ ಹ್ಯಾಪಿ. ಓ ಮೈ ಗಾಡ್, ಬಂದ್ಬಿಡ್ತಲ್ವಾ. ದೆನ್ ಇಟ್ ವಾಸ್ ಲೈಕ್ ಅ ಚಾಲೆಂಜ್. ನೆಕ್ಸ್ಟ್ ಸ್ವರನೂ ನುಡ್ಸೋಣ, ನೆಕ್ಸ್ಟ್ ಸ್ವರ. ಸೊ ಸರೆ ಗಮ ಪದ ನಿಸ ಸಾಗಿದಪ್ಪ ಮಗರಿಸ ಎಲ್ಲಾನು ಕಲ್ಸ್ಬಿಟ್ರು. ಸೊ ಎಲ್ಲಾನು ನೀಟಾಗಿ ಬಂತು. ಐ ವಾಸ್ ಲೈಕ್, ಓ ಬರ್ತಿದೆ. ಇಟ್ ವಾಸ್ ನಾಟ್ ನಂಗೆ ಇಂಟ್ರೆಸ್ಟ್ ಇದ್ದಿದ್ರಿಂದ ಅಲ್ಲ, ಐ ಟುಕ್ ಇಟ್ ಆಸ್ ಅ ಚಾಲೆಂಜ್. ಅವ್ರಿಗೆ ಎಂಟೈರ್ ಸಾಂಗ್ ಬರ್ತಿದೆ, ನಾನು ನುಡ್ಸ್ಬೇಕು ಅಂತ. ಸೊ ಗುರುಗಳು ಕೂಡ ಚೆನ್ನಾಗಿ, ಪಾಪ ಹಿ ವಾಸ್ ಸೋ ಗುಡ್ ಅಟ್ ಟೀಚಿಂಗ್, ಸೋ ಪೇಶಂಟ್. ಅಂದ್ರೆ ತುಂಬಾ ಬೈಯೋದು ಏನಿಲ್ಲ, ಆರಾಮಾಗಿ ನನ್ನ ಅಪ್ಪ ಅಮ್ಮನ ಹತ್ರ ಹೆಂಗ್ ಕಲಿತೀನಿ ನಾನು ಹಂಗೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಅಂತ ಗುರುಗಳು ಸಿಗ್ಬೇಕಾದ್ರೆ ನಾನು ಎಷ್ಟೋ ಪುಣ್ಯ ಮಾಡಿದ್ದೀನಿ. ದೆನ್ ಅಲ್ಲ, ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಅಲ್ಲ ಸಾರಿ ಟು ಕಟ್ ಯು, ಬಟ್ ನಂಗೆ ಯಾಕೆ ಇಷ್ಟು ಜರ್ನಿ ಕೇಳಿದ್ಮೇಲೆ ನಂಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಯು ಡಿಡ್ ನಾಟ್ ಚೋಸ್ ಸ್ಯಾಕ್ಸೋಫೋನ್, ಬಟ್ ಸ್ಯಾಕ್ಸೋಫೋನ್ ಚೋಸ್ ಯು ಅನ್ನೋ ತರ. ನಿಮ್ಮ ಅಜ್ಜಿಗೆ ನಮ್ಮ ಕಡೆಯಿಂದ ಒಂದು ಏನೋ ತುಂಬಾ ದೊಡ್ಡ ಹೌದು, ತುಂಬಾ ದೊಡ್ಡ ಥ್ಯಾಂಕ್ ಯು. ಬಿಕಾಸ್ ಅವರಿಂದ ಅದ್ ಯಾರು ಮದ್ವೆ ಮನೇಲಿ ನುಡಿಸ್ತಾ ಇದ್ರು, ಅವರಿಂದ ಒಂದು
ಏನೋ ಒಂದು ಕ್ಯೂ ಸಿಕ್ತು ಯೂನಿವರ್ಸ್ಗೆ ನಿಮ್ದು ಸ್ಯಾಕ್ಸೋಫೋನ್ ಶುರು ಮಾಡ್ಬೇಕು ಅಂತ. ಅಲ್ಲ ನೀವ್ ಹೇಳಿದ್ರಿ ಮೊದಲನೇ ಸ್ವರ ಬರಕ್ಕೇನೆ ಇಷ್ಟು ಕಷ್ಟ ಪಡ್ತಾ ಇದ್ದೆ ನಾನು, ಬಟ್ ಆಮೇಲೆ ನಂಗೆ 2ನೇ ಸ್ವರ ಬಂದ ಖುಷಿ ಆಯ್ತು ಅಂತ. ಈಗಾಗ್ಲೇ ನಂಗೆ ಮೆಸೇಜಸ್ ಬರ್ತಾ ಇದೆ. ಹೌ ಅಬೌಟ್ ಈ ಮೊದಲನೇ ಸ್ವರಕ್ಕೆ ಅಷ್ಟು ಬೇಜಾರ್ ಪಟ್ಕೊಂಡಿದ್ದ ಹುಡುಗಿ ಈಗ ಯಾವ ತರ ನುಡಿಸ್ತಾ ಇದ್ದಾರೆ ಅಂತ ಒಂದು ತುಣುಕು ನೋಡ್ಕೊಂಡ್ ಬರೋಣ. ಹಾಗೇನೆ ಒಂದು ಓಹೋ, ಮಾತುಕತೆಯನ್ನ ಮುಂದುವರ್ಸೋಣ. ಖಂಡಿತ ಖಂಡಿತ. ಹತ್ತದ್ಮೇಲೆ ಇನ್ನೊಂಚೂರು ತಿನ್ಬೇಕು ಅನ್ಸತ್ತಲ್ಲ ಊಟ, ಆ ತರ ಆಗೋಯ್ತಿದು. ಸ್ಟಾರ್ಟಿಂಗ್ ಅಲ್ಲೇ ಪ್ಲೇ ಮಾಡಿ ಯಾರಪ್ಪ ಅದು ರಿಕ್ವೆಸ್ಟ್ ಕಳ್ಸಿದ್. ಇವಾಗ ನನ್ ಪ್ರಶ್ನೆಗಳೆಲ್ಲ ನಂಗೆ ಮತ್ತೆ ಹೋಯ್ತು, ಏನ್ ಕೇಳೋದು ಅಂತ. ಅದನ್ನೇ ಕೇಳ್ಕೊಂಡು ಕೂತ್ಕೊಂಡ್ ಬಿಡೋಣ ಅಂತ ಅನ್ಸೋಷ್ಟು ಹಿತವಾಗಿತ್ತು. ಅಂಜಲಿ ಅವರೇ, ವಾ! ಥ್ಯಾಂಕ್ ಯು, ಅಂದ್ರೆ ಈ ಈ ಥ್ಯಾಂಕ್ ಯು. ಒಂದು ಬ್ಯೂಟಿಫುಲ್ ಮೆಲಡಿ ಒಂದು ಈ ವಿಡಿಯೋನ ಒಂದು ತುಣುಕಲ್ಲಿ ಗೊತ್ತಾಯ್ತು ಅಂತಂದ್ರೆ ಅದ್ರ ಹಿಂದೆ ಎಷ್ಟು ಸಾಧನೆ, ಶ್ರಮ, ಪ್ರಯತ್ನ ಎಲ್ಲ ಇರುತ್ತೆ ಅಂತ ಅದೇ ನಾನು ಮುಂಚೆ ತಿಳಿದ ಹಾಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಮ್ಗೆ. ಸೊ ನಿಮ್ಮ ಓಕೆ, ಹೆಂಗೆ ಸ್ಯಾಕ್ಸೋಫೋನ್ ಶುರುವಾಯ್ತು ಅಂತ ಹೇಳಿದ್ರಿ, ಬಟ್ ನಾವು ಫಾಸ್ಟ್ ಫಾರ್ವರ್ಡ್ ನಮ್ಗೆ ವಿಷಯ ಗೊತ್ತಿದೆ ದಟ್ ಯು ಡಿಡ್ ಯುವರ್ ಎಜುಕೇಶನ್ ಇನ್ ಇಂಜಿನಿಯರಿಂಗ್ ಅಂತ. ಸೊ ಇಂಜಿನಿಯರ್ ಟರ್ನ್ಡ್ ಇವಾಗ ಫುಲ್ ಟೈಮ್ ಮ್ಯೂಸಿಷಿಯನ್. ಅದು ಹೇಗಾಯ್ತು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಆಕ್ಚುಲಿ ನಾನು 4th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಯಾಕ್ಸೋಫೋನ್ ಕಲ್ಕೊಂಡ್ ಬಂದಿರೋದು. ಮತ್ತೆ ಹೋಗ್ತಾ ಹೋಗ್ತಾ ನಂಗೆ ಸ್ಯಾಕ್ಸೋಫೋನ್ ಕಲಿತಾ ಕಲಿತಾ ನಂಗೆ ಅದ್ರಲ್ಲೇ ಜಾಸ್ತಿ ಪ್ರೀತಿ ಆಗ್ಬೋಯ್ತು. ಬಟ್ ದೆನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ನಂಗೆ ಒಳ್ಳೆ ಪರ್ಸೆಂಟೇಜ್ ಕೂಡ ಸಿಕ್ಕಿತ್ತು. ಹಾಗೆ ಸೈನ್ಸ್ ಚೂಸ್ ಮಾಡಿದ್ದೆ ಸೆಕೆಂಡ್ ಪಿ ಯು ಅಲ್ಲಿ. ಅಲ್ಲಿಂದ ಸೆಕೆಂಡ್ ಪಿ ಯುಲು ಚೆನ್ನಾಗ್ ಬಂತು ಪರ್ಸೆಂಟೇಜ್. ಸೊ ಇಂಜಿನಿಯರಿಂಗ್ ನನ್ನ ಅಪ್ಪ ಅಮ್ಮ ಹೇಳಿದ್ರು, ಯಾಕೆ BSc ಮಾಡ್ತೀಯಾ? ಬಿಕಾಸ್ ಐ ವಾಸ್ ಲೈಕ್, ಇಲ್ಲ ನಂಗೆ ಸ್ಯಾಕ್ಸೋಫೋನ್ ಮ್ಯೂಸಿಕ್ ಮಾಡ್ಬೇಕು ಅಂತ. ಬಟ್ ನನ್ನ ಪೇರೆಂಟ್ಸ್ ಹೇಳಿದ್ರು, ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಇಟ್ ವಿಲ್ ಆಡ್ ಟು ಯುವರ್ ಕ್ವಾಲಿಫಿಕೇಶನ್, ಇಂಜಿನಿಯರಿಂಗ್ ಮಾಡು ಅಂತ. ಸೊ ನಾನು ಇಂಜಿನಿಯರಿಂಗ್ ಚೂಸ್ ಮಾಡಿದೆ. ಆ ಮತ್ತೆ ಅಲ್ಲಿ ಲೆಕ್ಚರರ್ಸ್ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ಇವನ್ ಇನ್ ಮೈ ಇಂಜಿನಿಯರಿಂಗ್ ಕೋರ್ಸ್ ಎವ್ರಿ ಒನ್ ವೇರ್ ವೆರಿ ಸಪೋರ್ಟಿವ್. ಯಾವ ಫೆಸ್ಟ್ ಇದ್ರು ಅಂಜಲಿ ಸ್ಯಾಕ್ಸೋಫೋನ್ ಇರ್ಲೇಬೇಕು ಅಂತ ಹೇಳ್ತಾ ಇದ್ರು. ಸೊ ಮತ್ತೆ 4th ಇಯರ್ ಬಂದಾಗ ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಸ್ಟಾರ್ಟ್ ಆಗಕ್ ಅಂದ್ರೆ ಶುರು ಆಯ್ತು. ಎಲ್ಲ ಕಂಪನೀಸ್ ಗಳು ಬರೋದು, ಇಂಟರ್ವ್ಯೂ ನಡೆಸೋದು ಎಲ್ಲ. ಆವಾಗ ಏನಾಯ್ತಂದ್ರೆ ಐ ವಾಸ್ ವೆರಿ ಕನ್ಫ್ಯೂಸ್ಡ್ ವೆದರ್ ಟು ಗೋ ಫಾರ್ ದ ಕ್ಯಾಂಪಸ್ ಇಂಟರ್ವ್ಯೂ ಆರ್ ನಾಟ್ ಅಂತ. ಬಟ್ ಅದು ಇಂಜಿನಿಯರಿಂಗ್ 4th ಇಯರ್ ಅಲ್ಲಿ ಇದ್ದಾಗ ಎಲ್ರದ್ದು ಒಂದ್ ಪ್ರಶ್ನೆ ಇರುತ್ತೆ, ಯಾವ ಕಂಪನಿಯಲ್ಲಿ ಪ್ಲೇಸ್ ಆಗಿ ಏನು, ಎಲ್ಲ ರಿಲೇಟಿವ್ಸ್ ಕೇಳ್ತಾ ಇರ್ತಾರೆ, ಫ್ರೆಂಡ್ಸ್, ಐ ಮೀನ್ ಎಲ್ಲ ಹೊರಗಿನವರು. ಸೊ ಐ ವಾಸ್ ಲೈಕ್, ಇಲ್ಲ ನನ್ ಪ್ಲೇಸ್ ಆಗಿಲ್ಲ ಅಂದ್ರೆ ಇಟ್ ಈಸ್ ಅ ವೆರಿ, ದೇ ವಿಲ್ ಫೀಲ್, ಓ ಇವಳು ಪ್ಲೇಸೇ ಆಗಿಲ್ಲ ಅಂತ. ಸೊ ಐ ವಾಸ್ ಲೈಕ್, ಇಲ್ಲಿ ನೇಮ್ ಸೇಕ್ ಒಂದ್ ಕಂಪನಿ ಕುತ್ಕೊಂಡ್ ಬಿಡೋಣ.
ಸೊ ಸೆಕೆಂಡ್ ಕಂಪನಿ ಬಂದಿರೋದು ಒಂದು ರೋಬೋಸಾಫ್ಟ್ ಟೆಕ್ನಾಲಜೀಸ್ ಅಂತ. ಸೊ ಅದ್ರಲ್ಲಿ ಎಕ್ಸಾಮ್ ಬರ್ದು ನಾನು ಪಾಸ್ ಆಗು ಬಿಟ್ಟೆ. ಐ ಕ್ಲಿಯರ್ ದ ಇಂಟರ್ವ್ಯೂ, ಐ ಗಾಟ್ ಪ್ಲೇಸ್ಡ್. ಸೊ ಮತ್ತೆ ನಾನು ಯಾರು ಕೇಳಿದ್ರು ಐ ಹ್ಯಾಡ್ ಅ ಕಂಪನಿ ಟು ನೇಮ್. ನಾನು ರೋಬೋಸಾಫ್ಟ್ ಅಲ್ಲಿ ಪ್ಲೇಸ್ ಆಗಿದ್ದೀನಿ. ಐ ವಾಸ್ ಸೋ ಹ್ಯಾಪಿ, ಐ ಹ್ಯಾಡ್ ಸಮ್ ಆನ್ಸರ್ ಟು ಗಿವ್. ದೆನ್ ಬಟ್ ಆಕ್ಚುಲಿ ಲೆಕ್ಚರರ್ಸ್ ಏನ್ ಹೇಳ್ತಿದ್ರು ಅಂದ್ರೆ, ಅಂಜಲಿ ಯು ಹ್ಯಾವ್ ಅ ಗುಡ್ ಫ್ಯೂಚರ್ ಇನ್ ಸ್ಯಾಕ್ಸೋಫೋನ್, ಯಾಕೆ ಕಂಪನಿ ಪ್ಲೇಸ್ಮೆಂಟ್ ಗೆ ಕುತ್ಕೊಂಡಿ? ಬಟ್ ಐ ಹ್ಯಾಡ್ ಅ prior reason for that, just to make sure that I just tell anyone who asks me about which company I have placed, one answer ಕೊಟ್ಬಿಡೋಣ ಅಂತ. ದೆನ್ ಅಲ್ಲೇ ನಾನು ಇಂಟರ್ನ್ಶಿಪ್ ಮಾಡಿದೆ, ಆ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡಿದೆ. ಫೈನಲ್ ಇಯರ್ ಪ್ರಾಜೆಕ್ಟ್ ಕೂಡ ಅದೇ ಕಂಪನಿಯಲ್ಲಿ ಮಾಡಿದೆ. 6 months ಐ ವಾಸ್ ದೇರ್. ಬಟ್ ಆ 6 months ಇಂಟರ್ನ್ಶಿಪ್ ಟೈಮ್ ಅಲ್ಲಿ ನಂಗೆ ತುಂಬಾ ಶೋಸ್ ಇತ್ತು, ದುಬೈಯಲ್ಲಿ ಪರ್ಫಾರ್ಮ್ ಮಾಡಿದೀನಿ ಆ ಟೈಮಲ್ಲೇ. ಸೊ ನನ್ನ ಟ್ರೈನರ್ಸ್ ಎಲ್ಲ ವೇರ್ ಲೈಕ್, ಇವಳು ಇಷ್ಟು ಪ್ರೋಗ್ರಾಮ್ ಕೊಡ್ತಿದ್ದಾಳೆ, ಇಷ್ಟು ಕಂಪನಿ ಅಂದ್ರೆ ದೇ ವರ್ ಆಲ್ಸೋ ವೆರಿ ಸಪೋರ್ಟಿವ್. ದೇ ವರ್ ನಾಟ್ ಟೆಲಿಂಗ್ ಬೇಡ, ಹೋಗೋದ್ ಬೇಡ, ರಜೆ ಹಾಕೋದ್ ಬೇಡ ಅಂತ, ಹೋಗ್ಬಾ ಅಂತ ಹೇಳ್ತಿದ್ರು. ಅಂಡ್ ದೆನ್ ಟ್ರೈನರ್ ಹೇಳಿದ್ರು, ನೋಡ ಅಂಜಲಿ, ನಿಂಗೆ ಇದ್ರಲ್ಲಿ ಒಳ್ಳೆ ಅಪರ್ಚುನಿಟೀಸ್, ತುಂಬಾ ಶೋಸ್ ಎಲ್ಲ ಸಿಗ್ತಿದೆ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವೈ ಯು ಆರ್ ಜಾಯ್ನಿಂಗ್ IT ಅಂತ. ಸೊ ಅದೊಂದು ನಂಗೆ ಕ್ವಶನ್ ಬಂತು, why am I doing it for others? I should follow what my heart says ಅಂತ ಅನ್ಸ್ತು. ಸೊ ನನ್ನ ಟ್ರೈನರ್ ಹೇಳಿದ್ರು, ಐ ಆಮ್ ಟೆಲಿಂಗ್ ಫಾರ್ ಯೋರ್ ಬೆಟರ್. ನೀನು ಒಮ್ಮೆ IT ಗೆ ಫುಲ್ ಟೈಮ್ ಆದ್ರೆ ಮತ್ತೆ ನಿಂದು ಮ್ಯೂಸಿಕ್ ತುಂಬಾ ಡೆಡಿಕೇಶನ್ ಕೊಡಕ್ ಆಗಲ್ಲ ನಿಂಗೆ. ಫಾರ್ ಯೋರ್ ಗುಡ್ ಐ ಆಮ್ ಟೆಲಿಂಗ್ ಯು ಜಸ್ಟ್ ಕ್ವಿಟ್ IT, ಗೋ ವಿತ್ ಯೋರ್ ಹಾರ್ಟ್ ಅಂತ ಹೇಳಿದ್ರು. ಗೋ ವಿತ್ ವಾಟ್ ಎವರ್ ಯು ಲವ್ ದ ಮೋಸ್ಟ್. ಸೊ ನಾನು ಐ ಗೇವ್ ಇಟ್ ಅ ಥಾಟ್, ಲೈಕ್ ತುಂಬಾ ಯೋಚನೆ ಮಾಡ್ತಾ ಇದ್ದೆ, ಬಿಕಾಸ್ ಇಟ್ಸ್ ನಾಟ್ ಈಸಿ. ಚೂಸಿಂಗ್ ಮ್ಯೂಸಿಕ್ ಇಸ್ ನಾಟ್ ಈಸಿ. ದೇರ್ ಇಸ್ ನೋ ಸೆಕ್ಯೂರಿಟಿ ಅಲ್ವಾ. ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ ಯು ವಿಲ್ ಗೆಟ್ ಮಂತ್ಲಿ ಸ್ಯಾಲರಿ, ಎವ್ರಿ ಮಂತ್ ಯು ವಿಲ್ ಬಿ ಪೇಯ್ಡ್. ಬಟ್ ಮ್ಯೂಸಿಕಲ್ ಹಂಗಲ್ಲ, ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಶೋಸ್ ಯು ಪರ್ಫಾರ್ಮ್ ಫಾರ್. ನನ್ ಪೇರೆಂಟ್ಸ್ ಹತ್ರ ನಾನ್ ಕೇಳ್ತಾನೆ ಇದೆ, ಅಮ್ಮ ಏನ್ ಮಾಡೋದು, ಜಾಬ್ ಬಿಡ್ಲಾ ಅಥವಾ ಮ್ಯೂಸಿಕ್ ಚೂಸ್ ಮಾಡ್ಲಾ? ದೇ ವರ್ ನಾಟ್ ವೆರಿ ಪರ್ಟಿಕ್ಯುಲರ್. ದೇ ವರ್ ಲೈಕ್, ನಿಂಗೆ ಏನ್ ಅನ್ಸುತ್ತೆ, ನಿಂಗ್ ಕಾನ್ಫಿಡೆನ್ಸ್ ಇದ್ರೆ, ನಿನ್ ಮೇಲೆ ಕಾನ್ಫಿಡೆನ್ಸ್ ಇದ್ರೆ ಮ್ಯೂಸಿಕ್ ಚೂಸ್ ಮಾಡು, ನಾವು ಏನು ಹೇಳಲ್ಲ, ಇಟ್ಸ್ ಯೋರ್ ಲೈಫ್ ಅಂತ. So, so my parents are very supportive, very blessed to have such parents. ಮತ್ತೆ ಅದೇ, okay, I gave it a thought. I took around 3 weeks to think over it. ಮತ್ತೆ I came to a decision that no, I have to do something. ಒಂದೇ ಲೈಫ್ ಸಿಗೋದು, ಸೊ ಒಂದ್ ಲೈಫ್ ಅಲ್ಲಿ ಏನ್ ನಮ್ಗೆ ಇಷ್ಟ ಇದೆ ಅದೆಲ್ಲ ಮಾಡ್ಬೇಕು ಅಂತ. ಸೊ I quit my IT job and I chose passion. ಸೊ ಫಸ್ಟ್ ಇಟ್ ವಾಸ್ ಡಿಫಿಕಲ್ಟ್. ಅಂದ್ರೆ ಎಲ್ರಿಗೂ ಗೊತ್ತಿತ್ತು ನಾನು IT ಅಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಅವಳಿಗೆ ಮ್ಯೂಸಿಕ್ ಶೋಸ್ಗೆ ಕರೆದ್ರೆ ಅವಳು ಬೇಡ, ಇಲ್ಲ, ಬಿಕಾಸ್ ವೀಕೆಂಡ್ಸ್ ಮಾತ್ರ ಪರ್ಫಾರ್ಮ್ ಮಾಡಕ್ ಸಿಗೋದು ವೆನ್ ಯು ಆರ್ ವರ್ಕಿಂಗ್ ಫಾರ್ IT. ಸೊ ಪೀಪಲ್ ಥಾಟ್ ಐ ವಾಸ್ ಇನ್ IT. ಅಂಡ್ ಮತ್ತೆ ನಂಗೆ ಎಲ್ರಿಗೂ ಹೇಳ್ಬೇಕಾಯ್ತು, ನೋ, ಐ ಹ್ಯಾವ್ ಕ್ವಿಟ್ IT, ನೌ ಯು ಕ್ಯಾನ್ ಗಿವ್ ಮಿ ಶೋಸ್ ಇವನ್ ಡ್ಯೂರಿಂಗ್ ದ ವೀಕ್ ಡೇಸ್, ವೀಕೆಂಡ್ಸ್, ಯಾವಾಗ ಬೇಕಾದ್ರೂ ನಾನ್ ಬರ್ತೀನಿ ಅಂತ. ಸೊ ದೆನ್ ಇಟ್ ಟುಕ್ ಅರೌಂಡ್ 1 year ಟು ಬಿಕಮ್ ಲೈಕ್, ಮತ್ತೆ ಸಿಕ್ಕಿರೋ ಅಪರ್ಚುನಿಟೀಸ್ ವೇರ್ ರಿಯಲಿ, ಅಂದ್ರೆ ನಂಗೆ ಅನ್ಸ್ತು, ಓ, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಐ ಹ್ಯಾವ್ ಚೂಸನ್ ಅಂತ. ಸೊ ಮ್ಯೂಸಿಕ್ ಅಲ್ಲ, ಏನ್ ಅನ್ಸ್ತು ಅಂದ್ರೆ, ಫಸ್ಟ್ ಥ್ಯಾಂಕ್ಸ್ ನಿಮ್ಮ ಅಜ್ಜಿಗೆ, ಸೆಕೆಂಡ್ ಥ್ಯಾಂಕ್ಸ್ ನಿಮ್ಮ ಮ್ಯಾನೇಜರ್ ಹೇಳ್ಬೇಕು. ಬಿಕಾಸ್ ಈ ಒಂದು ಆನ್ಸರ್ ಅಲ್ಲಿ ಯು ಟೋಲ್ಡ್ ಅಸ್ ಸೋ ಮೆನಿ ಪಾಯಿಂಟರ್ಸ್. ಬಿಕಾಸ್ ನಂಗೆ ಹೆಂಗಾಗ್ತದೆ ಅಂದ್ರೆ, ನಂಗೆ ನೀವು ಆನ್ಸರ್ ಮಾಡ್ಬೇಕಾದ್ರೆ ಐ ಆಮ್ ಜಸ್ಟ್ ಮೇಕಿಂಗ್ ಅ ನೋಟ್. ಈಗ ಫಸ್ಟ್ ನೀವು ಹೇಳಿದ್ರಿ, ಇಷ್ಟು ಕ್ಯಾಶುಯಲ್ ಆಗಿ ಹೇಳಿದ್ರಿ ನೀವು, ಬಟ್ ನಮಗೆ ಗೊತ್ತಾಗ್ತಾ ಇದೆ ಅದೆಷ್ಟು ಯುನೋ ಕಷ್ಟ ಇದೆ ಅದ್ರ ಹಿಂದೆ ಅಂತ. ಫಸ್ಟ್ ಹೇಳಿದ್ರಿ, ಹೌದು, ನಾನು ಐ ವಾಸ್ ಜಸ್ಟ್ ಸ್ಮಾರ್ಟ್, ನಾನು ಅದಕ್ಕೆ ಇಟ್ ಈಸ್ ಸೋ ವಂಡರ್ಫುಲ್ ಫಾರ್ ಯು ಟು ಹ್ಯಾವ್ ಬೋತ್ ದ ಥಿಂಗ್ಸ್. ಅಂದ್ರೆ ನೀವು ಇಂಜಿನಿಯರಿಂಗು ತಗೊಂಡು ನೀವು ಯು ಆರ್ ಡೂಯಿಂಗ್ ಶೋಸ್ ಆಲ್ಸೋ, ಯು ಆರ್ ಏಬಲ್ ಟು ಬ್ಯಾಲೆನ್ಸ್ ದಟ್ ವೆರಿ ವೆಲ್. ಬಟ್ ಅದಾದ ಕೂಡಲೇ ಅದೇ ನೀವು ಹೇಳ್ದಂಗೆ ಐ ಆಮ್ ಸೋ ಗ್ಲಾಡ್. ಈವನ್ ದೋ ಇಂಡಿಯಾ ಇಸ್ ಲೈಕ್, ಇವಾಗ ಇಲ್ಲಿ ನಾವು ಅಮೆರಿಕಾದಲ್ಲಿ ಕಾಮನ್ ಎಕ್ಸ್ಪ್ರೆಷನ್ ಕೇಳ್ತೀವಿ ದಟ್ ಇಂಡಿಯಾದಿಂದ ಇಟ್ಸ್ ಲೈಕ್ ಇಂಜಿನಿಯರಿಂಗ್ ಪ್ರೊಡಕ್ಷನ್ ಮಷೀನ್ ಅಂತ. ಸೊ ಇಂಜಿನಿಯರ್ಸ್ ಬೇಕಾದಷ್ಟು ಜನ ಸಿಗ್ತಾರೆ. ಬಟ್ ಐ ಆಮ್ ಸೋ ಗ್ಲಾಡ್ ಒಬ್ಬ ಗ್ಲೋಬಲ್ ಮ್ಯೂಸಿಷಿಯನ್ ಆ ಒಂದು ಇಂಜಿನಿಯರ್ ಕಮ್ಯುನಿಟಿಯಿಂದ, ಆ ಒಂದು ನಮ್ಮ ಕರ್ನಾಟಕದಿಂದ, ನಮ್ಮ ಕರಾವಳಿಯಿಂದ ಈ ಜಗತ್ತಿಗೆ ಸಿಕ್ಕಿದೆ ಅಂತ. ಸೊ ಇಟ್ ಇಸ್ ಸೋ ವಂಡರ್ಫುಲ್. ಐ ಆಮ್ ಸೋ ಗ್ಲಾಡ್ ಯು ಮೇಡ್ ದ ಟಫ್ ಚಾಯ್ಸ್. ಐ ನೋ ಇಟ್ ವಾಸ್ ನಾಟ್ ಈಸಿ, ಬಟ್ ನೀವು ಅದನ್ನ ಚೂಸ್ ಮಾಡಿದ್ದೀರಾ ಫುಲ್ ಟೈಮ್. ಬಟ್
ಐ ಸೋ ಗ್ಲಾಡ್ ದಟ್ ನಾವೆಲ್ಲ ಏನಂತಾರೆ ಒಂದು ಸಂಗೀತದ ರಸದೌತಣವನ್ನ ಇವಾಗ ಎಲ್ರಿಗೂ ನೀವು ನುಡಿಸ್ತಾ ಇದ್ದೀರಾ ನಿಮ್ಮ ಸ್ಯಾಕ್ಸೋಫೋನ್ ಮೂಲಕ. ಸೊ ಥ್ಯಾಂಕ್ ಯು ನಿಮ್ಗೆ ಅದನ್ನ ಚೂಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೊ ಇಲ್ಲಿ ಒಂದು ಸೆನ್ಸಿಟಿವ್ ಪಾಯಿಂಟ್ ಹೇಳಿದ್ರಿ ನೀವು. ನನ್ಗೆ ಯಾಕೆ ಎಲ್ರು ಪ್ರಶ್ನೆ ಮಾಡಿದಾಗ ನನ್ಗೊಂದು ಉತ್ತರ ಹೇಳಲಿಕ್ಕೆ ಬೇಕಿತ್ತು, ಏನೋ ನಾನು ಪ್ಲೇಸ್ ಆಗಿದ್ದೀನಿ ಅಂತ. ಅದ್ರ ಬಗ್ಗೆ ಐ ಜಸ್ಟ್ ವಾಂಟ್ ಟು ಸ್ಟ್ರೆಸ್, ಬಿಕಾಸ್ ಈ ನಮ್ಮ ಬೆಂಗಳೂರು ವಾಯ್ಸ್ ನಲ್ಲಿ ದಟ್ಸ್ ವಾಟ್ ವಿ ಫೋಕಸ್ ಆನ್. ಅಂದ್ರೆ ನಿಮ್ಮ ಸಾಧನೆಯ ಹಿಂದಿನ ಶ್ರಮದ ಬಗ್ಗೆ ನಾವು ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೇಗೆ ನಿಮ್ಮ ಫ್ಯಾಮಿಲಿ ಹೇಳಿದ್ರಿ ನೀವು, ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ. ಬಟ್ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಅಥವಾ ನಿಮ್ಮ ಸ್ವತಃ ಜರ್ನಿ, ಬಿಕಾಸ್ ಒಬ್ಬ ಫೀಮೇಲ್ ಸ್ಯಾಕ್ಸೋಫೋನ್ ಆರ್ಟಿಸ್ಟ್ ಇಂಡಸ್ಟ್ರಿಗೆ ಬಂದಾಗ, ಸೊ ಕದ್ರಿ ಅವರು ಸಿಕ್ಕಾಪಟ್ಟೆ ಫೇಮಸ್ ಅಲ್ವಾ? ಸ್ಯಾಕ್ಸೋಫೋನ್ ಅಂದ್ಕೂಡ್ಲೆ ಕರ್ನಾಟಕದಲ್ಲಿ ಅವ್ರ ಹೆಸರೇ ಬರುತ್ತೆ. ಬಟ್ ನಿಮ್ಮದೇ ಆದಂತಹ ಒಂದು ಹೆಸರು ಮಾಡಕ್ಕೆ, ನಿಮ್ಮದೇ ಆದ ಒಂದು ಸ್ಟೈಲ್ ಅನ್ನ ಅಥವಾ ಇದನ್ನ ಫೇಮಸ್ ಮಾಡ್ಲಿಕ್ಕೆ ಹೇಗೆ ನೀವು ಪ್ರಯತ್ನ ಪಟ್ರಿ ಅಥವಾ ಪಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಒಂದಷ್ಟು ಉದಾಹರಣೆಗಳು ಅಥವಾ ಒಂದಷ್ಟು ಘಟನೆಗಳನ್ನ ನೀವು ನಮ್ಗೆ ತಿಳಿಸ್ಕೊಡ್ಬೋದಾ? ಅಥವಾ ನಿಮ್ದೇ ಜರ್ನಿ ಇನ್ ಯೋರ್ ಓನ್ ವರ್ಡ್ಸ್. ಅಂದ್ರೆ ನಂದು ಏನೆಲ್ಲ ಫೇಸ್ ಮಾಡಿದೀನಿ ಇನ್ ಮೈ ಓಕೆ. ಅದೇ ಸ್ಯಾಕ್ಸೋಫೋನ್ ಅಂದ್ರೆ ಮ್ಯಾರೇಜ್ಗೆ ಪರ್ಫಾರ್ಮ್ ಮಾಡೋದು ಇಲ್ಲಿ. ಸೊ ನಂದು ಫ್ಯಾಮಿಲಿ ಈಸ್ ಅಂದ್ರೆ ವಿ ಆರ್ ಲಿಟಲ್ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮ್ ಫ್ಯಾಮಿಲಿಯಲ್ಲಿ ನಾನು ಸ್ಯಾಕ್ಸೋಫೋನ್ ನುಡಿಸ್ತಿದ್ದೀನಿ ಅಂದ್ರೆ ಆವಾಗ ಇನ್ ದ ಬಿಗಿನಿಂಗ್ ಆಫ್ ಯುವರ್ ಕರಿಯರ್ ನೋ ಒನ್ ವಿಲ್ ಗಿವ್ ಯು ದ ಬಿಗ್ ಸ್ಟೇಜ್ ಅಲ್ವಾ. ಇಟ್ಸ್ ಆಲ್ವೇಸ್ ದ ಸ್ಮಾಲರ್ ಸ್ಟೇಜಸ್ ದಟ್ ಯು ಪರ್ಫಾರ್ಮ್, ಅಂಡ್ ದೆನ್ ಅಲ್ಲಿ ಜನರು ರೆಕಗ್ನೈಸ್ ಮಾಡಿ ನಿಮ್ ದೊಡ್ಡ ಸ್ಟೇಜ್. ಆಮೇಲೆ ಹೋಗ್ತಾ ಹೋಗ್ತಾ after so many years of small stages, you'll be getting bigger stages to perform. ಸೊ ಆವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ನನ್ ಸರ್ ಮದ್ವೆಗೆಲ್ಲ ನುಡಿಸ್ತಾ ಇದ್ರು. ಸೊ ಅಲ್ಲಿ ನಂಗ್ ಕರ್ಕೊಂಡ್ ಹೋಗ್ತಿದ್ರು ಪರ್ಫಾರ್ಮ್ ಮಾಡಕ್ಕೆ. ಅವ್ರ ಪ್ರೋಗ್ರಾಮ್ ಮಧ್ಯದಲ್ಲಿ ನಂಗೂ ಒಂದು 4-5 ಸಾಂಗ್ ಪರ್ಫಾರ್ಮ್ ಮಾಡಕ್ ಕೊಡ್ತಿದ್ರು. ಅಂಡ್ ದ ರಿಯಾಕ್ಷನ್ ವಾಸ್ ರಿಯಲಿ ಗುಡ್. ದ ರೆಸ್ಪಾನ್ಸ್ ಫ್ರಮ್ ದ ಆಡಿಯನ್ಸ್ ವಾಸ್ ರಿಯಲಿ ಗುಡ್. ಅಂದ್ರೆ ಚಿಕ್ಕವಳು ಆ 2 ದಿಂಬಿನ ಮೇಲೆ ಕುತ್ಕೊಂಡು ನುಡಿಸ್ತಿದ್ದಾಳೆ, 2 ಜಡೆ ಹಾಕಿ ನುಡಿಸ್ತಿದೀನಿ ಅಲ್ವಾ. ಸೊ ಅದನ್ನ ನೋಡಿ ಅವ್ರಿಗೆ ಖುಷಿ ಆಗ್ತಿತ್ತು. ದಿಸ್ ಗರ್ಲ್ ಇಸ್ ಇಷ್ಟು ಚಿಕ್ಕವಳಿದ್ದಾಳೆ, ಸ್ಯಾಕ್ಸೋಫೋನ್ ಅದಕ್ಕಿಂತ ದೊಡ್ಡದಿದೆ ಅಂತ ಹಂಗೆಲ್ಲ ರಿಯಾಕ್ಷನ್ ಎಲ್ಲ ಕೊಡ್ತಿದ್ರು. ಬಟ್ ಏನಂದ್ರೆ ನಂದು ಫ್ಯಾಮಿಲಿಯಲ್ಲಿ ಕೆಲವರು ರಿಲೇಟಿವ್ಸ್ ದೇ ವರ್ ನಾಟ್ ಹ್ಯಾಪಿ ವಿತ್ ಮೀ ಪರ್ಫಾರ್ಮಿಂಗ್ ಫಾರ್ ಮ್ಯಾರೇಜಸ್ ಅಂಡ್ ಆಲ್. ಅವರು ಹೇಳ್ತಿದ್ರು, ಯಾಕೆ ಅವಳ ಅಪ್ಪ ಅಮ್ಮ ಎಲ್ಲ ಮದ್ವೆಗ್ ಕಳಿಸ್ತಿದ್ದಾರೆ ನೋಡ್ಸಕ್ಕೆ, ಇಟ್ಸ್ ನಾಟ್ ಗುಡ್. ಅಂದ್ರೆ ಅವ್ರ ಪ್ರಕಾರ ದಟ್ ಈಸ್ ನಾಟ್ ಅ ನಮ್ ಸ್ಟ್ಯಾಂಡರ್ಡ್ ತಕ್ಕ ಅಲ್ಲ, ಇಟ್ಸ್ ಲೋವರ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ. ಸೊ ಅವಾಗ ತುಂಬಾ ಹರ್ಟ್ ಆಗ್ತಿತ್ತು. ಅಂದ್ರೆ ವೈ ಆರ್ ದೇ ಮ್ಯೂಸಿಷಿಯನ್ ಆಲ್ವೇಸ್ ವಾಂಟ್ಸ್ ಟು ಪರ್ಫಾರ್ಮ್. ಯಾರೇ ಒಂದು ಆಡಿಯನ್ಸ್, ಒಂದ್ 4-5 ಜನ ಒಳ್ಳೆ ಕೇಳೋ ಆಡಿಯನ್ಸ್ ಇದ್ರೆ ನಾವು ನುಡಿಸ್ತೀವಿ. ಅಂಡ್ ಇಟ್ಸ್ ನೆವರ್ ಅ ಸ್ಮಾಲ್ ಸ್ಟೇಜ್ ಆರ್ ಬಿಗ್ ಸ್ಟೇಜ್, ಬಟ್ ಪೀಪಲ್ ಹ್ಯಾವ್ ಕ್ಯಾಟಗರೈಸ್ಡ್ ಇಟ್ ಲೈಕ್ ದಟ್. ಹಂಗೆ ಕ್ಯಾಟಗರೈಸ್ ಮಾಡಿದ್ದಾರೆ. ಬಟ್ ತುಂಬಾ ಖುಷಿ ಇದೆ ನಂಗೆ ಆ ಎಲ್ಲ ಸ್ಟೇಜಸ್ ಅಲ್ಲಿ ಪರ್ಫಾರ್ಮ್ ಮಾಡಿದ. ಅದ್ರಿಂದನೇ ನಂಗೆ ದೊಡ್ಡ ದೊಡ್ಡ ಅಪರ್ಚುನಿಟೀಸ್, ಜನರು ರೆಕಗ್ನೈಸ್ ಮಾಡಿದ್ದಾರೆ. ಆಕ್ಚುಲಿ ಆರ್ಟಿಕಲ್ ಕೂಡ ಕೊಟ್ಟಿದ್ದಾರೆ ನ್ಯೂಸ್ ಪೇಪರ್ ಅಲ್ಲಿ. ಸೊ ಅಲ್ಲಿಂದ ಮತ್ತೆ ದೇವಸ್ಥಾನದ್ದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೂ ಕರೆದಿದ್ದಾರೆ. ಇವನ್ ಲಕ್ಷ ದೀಪೋತ್ಸವ ಧರ್ಮಸ್ಥಳ ಅಲ್ಲಿನೂ ನುಡಿಸಿದೀನಿ. ವೀರೇಂದ್ರ ಹೆಗ್ಡೆ ಅವ್ರು ಖುಷಿಯಾಗಿ ನಂಗೊಂದು ಚಿನ್ನದ ಪದಕ ಕೊಟ್ಟಿದ್ರು. ಸೊ ಐ ವಾಸ್ ಲೈಕ್ ಆಲ್ ಅದೆಲ್ಲ ಒಂದು ಲೈಕ್ ದೋಸ್ ಪೀಪಲ್ ಅಂತ ಇನ್ಸಿಡೆಂಟ್ ನಮ್ಗೆ ಒಂದು ಏನ್ ಕೊಡುತ್ತೆ, ಬೂಸ್ಟ್ ಮಾಡುತ್ತೆ ನಮ್ ಕಾನ್ಫಿಡೆನ್ಸ್ ಲೆವೆಲ್. ಸೊ ಸೊ ಫಸ್ಟ್ ಕಷ್ಟನೇ ಇತ್ತು. ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್. ಅವಾಗ ಹಂಗೆಲ್ಲ ಹೇಳ್ದಾಗ ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್ ಇನಿಷಿಯಲಿ. ಯಾಕೆ ಹಿಂಗ್ ಹೇಳ್ತಿದ್ದಾರೆ, ನಂಗೆ ನನ್ ಪೇರೆಂಟ್ಸ್ ಬಗ್ಗೆನೂ ತುಂಬಾ ಬೇಜಾರಾಗ. ಅಂದ್ರೆ ಅವರಿಗೂ ಹೇಳ್ತಿದ್ರಲ್ಲ ಯಾಕೆ ಇವಳನ್ನ ಕಳಿಸ್ತಿದ್ದಾರೆ ಅಂತ. ಬಟ್ ಪೇರೆಂಟ್ಸ್ ವೇರ್ ವೆರಿ ಫರ್ಮ್ ಆನ್ ದೇರ್ ಇದು, ಇಲ್ಲ ನೀನ್ ಮಾಡ್ಬೇಕು, ಅವ್ರ ಏನ್ ಬೇಕಾದ್ರು ಹೇಳೋರ್ ಹೇಳ್ತಾರೆ ಅಂತ. ಬಟ್ ದೇರ್ ಆರ್ ದೋಸ್ ಪೀಪಲ್ ಇವಾಗ ಏನ್ ಮಾಡ್ತಾರಂದ್ರೆ ಅವರೇ ಹೇಳ್ತಾರೆ, ಇಲ್ಲ ಅಂಜಲಿ ನನ್ ಕಸಿನು, ಅಂಜಲಿ ನನ್ ಇದು ಅಂತ. ಬಿಕಾಸ್ ನೌ ದೇ ಆರ್ ಫೀಲಿಂಗ್ ದಟ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಗ್ರೇಟ್ ಅಂತ. ಬಟ್ ಆವಾಗ ಸಾಥ್ ಕೊಡ್ಲಿಲ್ಲ, ಇವಾಗ ಕೊಟ್ರೆ ಏನ್ ಪ್ರಯೋಜನ ಹೇಳಿ. ಸೊ ಇಟ್ಸ್ ಲೈಕ್ ಜೀವನ ಅಲ್ವಾ ಅಂಜಲಿ ಅವರೇ? ಅಂದ್ರೆ ಇದು ಒಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ನೀವು ಶುರು ಮಾಡಿದಾಗ ಎಲ್ಲರೂ ಪ್ರಶ್ನೆ ಮಾಡಿದವ್ರು ಇವಾಗ ನಿಮ್ ಜೊತೆ ಯೋ ನಮ್ ಕಡೆ ಹುಡುಗಿ ಅಥವಾ ನಮ್ ರಿಲೇಟಿವ್ ಹಿಂಗೆ ಅಂತ ಮಾತಾಡ್ತಾರೆ. ಅಂದ್ರೆ ಇದೊಂದು ಏನಂತಾರೆ, ಕಟು ಸತ್ಯ ನಮ್ಮ ಸಮಾಜದ್ದು ಅಂತ ನನ್ಗೆ ಅನ್ಸುತ್ತೆ. ಬಟ್ ಐ ಆಮ್ ಸೋ ಗ್ಲಾಡ್, ಆಸ್ ಐ ಸೆಡ್, ಈ ಒಂದು ಇದನ್ನೆಲ್ಲ ಮೀರಿ
ನೀವು ಒಂದು ಅತ್ಯುತ್ತಮ ಸಂಗೀತಗಾತಿ ಅಥವಾ ಸ್ಯಾಕ್ಸೋಫೋನಿಸ್ಟ್ ಆಗಿರೋದು, ಆಸ್ ಐ ಸೆಡ್, ನಾನು ಇದನ್ನ ರಿಪೀಟ್ ಮಾಡ್ತಾ ಇದ್ದೀನಿ, ಬಟ್ ಐ ಆಮ್ ಸೋ ಗ್ಲಾಡ್ ಯು ಚೋಸ್ ದಿಸ್ ಅಂಡ್ ಇದನ್ನ ಮಾಡ್ತಾ ಇದ್ದೀರಾ, ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಬಟ್ ಈ ತರ ಎಲ್ಲ ಹೇಳ್ದವ್ರಿಗೆ ಯುನೋ ಒಂದು ನಾವು ಪ್ರತಿಯುತ್ತರ ನಮ್ಮ ಶೋ ಮೂಲಕ ಕೊಡೋಣ. ನಿಮ್ಮ ಇನ್ನೊಂದು ವಿಡಿಯೋ ತುಣುಕನ್ನ ನೋಡಿ ಬರೋಣ. ನಿಮ್ಮ ಒಂದು ಕಾರ್ಪೊರೇಟ್ ಪರ್ಫಾರ್ಮೆನ್ಸ್ ಅದ ಒಂದು ಸಣ್ಣ ತುಣುಕನ್ನ ನಾವು ನೋಡ್ಕೊಂಡ್ ಬರೋಣ. ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. What a tribute to a wonderful person by a wonderful person. ಅದೇ ತುಂಬಾ ಕ್ಯಾಪ್ಟಿವೇಟಿಂಗ್ ಅಂಜಲಿ ಅವರೇ. ಅಂದ್ರೆ ಪರ್ಸನಲಿ ಸಿಕ್ಕಾಪಟ್ಟೆ ಸೂದಿಂಗ್ ಸಾಂಗ್ ಇದು. ನಂಗೆ ಪರ್ಸನಲಿ ತುಂಬಾ ಇಷ್ಟ. ಇಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಕ್ಯಾಪ್ಟಿವೇಟಿಂಗ್. ನೀವು ಸ್ಟೇಜ್ ಮೇಲೆ ಹೋದ್ರೆ ಐ ಥಿಂಕ್ ಯುರ್ ಜಸ್ಟ್ ಅ ಬಾಸ್ ಲೇಡಿ. ಯು ಓನ್ ದ ಸ್ಟೇಜ್ ಅಂಡ್ ಯು ಜಸ್ಟ್ ಇದನ್ನ ನೋಡಕ್ಕೆ ಎಷ್ಟು ಅಮೇಸಿಂಗ್ ಅನ್ಸ್ತಾ ಇದೆ. ಸೊ ವಾಚ್ ಔಟ್ ಎವ್ರಿಬಡಿ. ಯಾರು ಅಂಜಲಿಗೆ ಮುಂಚೆ ನೀವು ಕಮೆಂಟ್ ಮಾಡಿದ್ರಿ, ಯಾಕೆ ನೀನು ಇದನ್ನ ನುಡಿಸ್ತಾ ಇದೀಯಾ, ಯಾಕೆ ಅಂದ್ರೆ ಆ ಒಂದು ಉಳಿಪೆಟ್ಟು ಬಿದ್ದು ಬಿದ್ದು ಈ ಒಂದು ಶಿಲೆಯಾಗಿ ಮಾರ್ಪಡೋಕೆ ಸಾಧ್ಯ ಆಗಿದೆ ನಿಮ್ಮೆಲ್ಲರ ಕಮೆಂಟ್ಸ್. ಸೊ ಥ್ಯಾಂಕ್ ಯು ಫಾರ್ ದ ಕಮೆಂಟ್ಸ್, ಬಟ್ ನೋ ಥ್ಯಾಂಕ್ ಯು ಅನ್ನೋ ಒಂದು ಕಮೆಂಟ್ ನನಗೆ ಬರ್ತಾ ಇದೆ ಈಗ. ಬಟ್ ಅಂಜಲಿ, ವಂಡರ್ಫುಲ್ ಟ್ರಿಬ್ಯೂಟ್. ಇದೇ ತರ ನಿಮ್ಮ ಜೊತೆ ಮಾತನ್ನ ಮುಂದುವರಿಸೋಣ. ಬಟ್ ಈಗ ಎಕ್ಸಾಕ್ಟ್ ಟೈಮ್ ಟು ಟೇಕ್ ನಮ್ಮ ಕಾರ್ಯಕ್ರಮದ ಜೀವಾಳ, ನಮ್ಮ ಸ್ಪಾನ್ಸರ್ಸ್. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ, ನಮ್ಮ ಸ್ಪಾನ್ಸರ್ಸ್ ಗಳ ಬಗ್ಗೆ ತಿಳ್ಕೊಂಡು ಬರೋಣ. ಮತ್ತೆ ನಿಮ್ಮ ಜೊತೆ ನಾವು ಮಾತುಕತೆಯನ್ನ ಮುಂದುವರಿಸೋಣ. Finlo Tax, the leading tax consultant in the Bay Area. ಪ್ರಸನ್ನ ಕುಮಾರ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ, ಬೇ ಏರಿಯಾದ ಪ್ರೊಫೆಷನಲ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ಟ್ಯಾಕ್ಸ್ ಫೈಲಿಂಗ್, ಟ್ಯಾಕ್ಸ್ ಪ್ರಿಪರೇಷನ್, ಅಕೌಂಟಿಂಗ್, ಪ್ಲಾನಿಂಗ್, ಬುಕ್ ಕೀಪಿಂಗ್ ಸರ್ವಿಸಸ್ ಫಾರ್ ಇಂಡಿವಿಜುವಲ್ ಅಥವಾ ಸ್ಮಾಲ್ ಬಿಸ್ನೆಸ್. ಯಾವುದೇ ಥರ ಟ್ಯಾಕ್ಸ್ ಕನ್ಸಲ್ಟೆಂಟ್ ಪ್ರಶ್ನೆಗೆ ಯು ಕ್ಯಾನ್ ರೀಚ್ ಪ್ರಸನ್ನ ಕುಮಾರ್ at 408-222-0259. ಮೈಸೂರು ಶ್ರೀರಂಗ ಫಾರ್ ಆಲ್ ಯೋರ್ ಆಟೋಮೊಬೈಲ್ ಸರ್ವಿಸಸ್. 20 ವರ್ಷಗಳಿಂದಲೂ ಬೇರೆಯಲ್ಲಿ ಅತ್ಯುತ್ತಮ ಸರ್ವಿಸಸ್ನ ಕೊಡ್ತಿದ್ದಾರೆ. ನಿಮ್ಮ ವಾಹನದ ಆರೈಕೆಗೆ ಒನ್ ಆ್ಯಂಡ್ ಓನ್ಲಿ ಪರ್ಸನ್ ಶ್ರೀ ಆಟೋ ಸರ್ವಿಸಸ್. ಶ್ರೀ ಆಟೋ ಸರ್ವಿಸಸ್ ಫ್ರೀಮಾಂಟ್ನಲ್ಲಿದೆ. ಅವರ ಫೋನ್ ನಂಬರ್ 510-996-8404. ಇನ್ನೊಮ್ಮೆ 510-996-8404. ಅಮೇರಿಕಾದಲ್ಲಿ ಮನೆ ತಗೊಳ್ಬೇಕು ಅನ್ನೋದು ನಿಮ್ಮೆಲ್ಲರ ಡ್ರೀಮ್ ಅಲ್ವಾ? ಈ ಡ್ರೀಮ್ನ ಸಹಕಾರ ಮಾಡಕ್ಕೆ ಬಂದಿದ್ದಾರೆ ನಮ್ಮ ಗಿರೀಶ್ ಬ್ಯಾಂಗ್ಳೂರ್. ಎಸ್, ರಿಯಲ್ ಎಸ್ಟೇಟಲ್ಲಿ ಟಾಪ್ ನಾಚ್ ಸರ್ವಿಸ್ ಕೊಡ್ತಿರೋ ಗಿರೀಶ್ ಅವರು ನಮ್ಮ ಕನ್ನಡಿಗರೇ. ಕನ್ನಡದವರೇ ಆದ ಗಿರೀಶ್ ಜೊತೆ ರಿಯಲ್ ಎಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಹಿ ಈಸ್ ಸೋ ನಾಲೆಜಬಲ್. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ರಿಯಲ್ ಎಸ್ಟೇಟ್ ಇನ್ ಆ್ಯಂಡ್ ಔಟ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಎಲ್ಲಿ ನಿಮ್ಮ ಡ್ರೀಮ್ ಹೌಸ್ ತಗೋಬೋದು, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬೀಚ್ ಯೋರ್ ಫಸ್ಟ್ ಹೋಮ್ ಆರ್ ಯೋರ್ ಸೆಕೆಂಡ್ ಆರ್ ಮೆನಿ ಮೋರ್. ಫಾರ್ ರೀಚ್ ಔಟ್ ಗಿರೀಶ್ at 408-420-0646 ಅಥವಾ gbangalore@interroad.com. ಫೈನಾನ್ಷಿಯಲ್ ಫ್ರೀಡಮ್ ಯಾರಿಗೆ ತಾನೇ ಬೇಕಿಲ್ಲ? ಬಟ್ ಫೈನಾನ್ಷಿಯಲ್
ಕಿಡ್ಸ್ ಅಂದ ತಕ್ಷಣ ತಲೆನೋವು ಜಾಸ್ತಿ ಅಲ್ವಾ? ಡೋಂಟ್ ವರಿ, ಫಾರ್ ಆಲ್ ಯುವರ್ ಫೈನಾನ್ಷಿಯಲ್ ಕ್ವೆಶ್ಚನ್ಸ್, ಎಸ್, ಇನ್ವೆಸ್ಟ್ಮೆಂಟ್ ಇರ್ಬೋದು, 401k ರೋಲ್ ಓವರ್ ಇರ್ಬೋದು, ರಿಟೈರ್ಮೆಂಟ್ ಪ್ಲಾನ್, ಡೆಟ್ ಮ್ಯಾನೇಜ್ಮೆಂಟ್, ಎಜುಕೇಷನಲ್ ಸೇವಿಂಗ್ಸ್, ಫಿನಾನ್ಷಿಯಲ್ ಪ್ಲಾನಿಂಗ್, ಪ್ರೊಟೆಕ್ಷನ್, ಲೈಫ್, ಆಟೋ, ಹೋಮ್, ರೀಫೈನಾನ್ಸ್ ಆರ್ ಮಾರ್ಗೇಜ್ ಲೋನ್ಸ್ ಯಾವುದೇ ಇರ್ಬೋದು. ನಿಮ್ಮ ಎಲ್ಲ ಲೀಗಲ್ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಎಸ್, ರೀಚ್ ಔಟ್ ಟು ಅನಿಲ್ ಹಾಲಪ್ಪ. ಹೌದು, ಅನಿಲ್ ಹಾಲಪ್ಪ ಅವರ ಮೊಬೈಲ್ ನಂಬರ್ 2093809858 ಅಥವಾ halappa@primerica.com. ನಮ್ಮ ಎಲ್ಲ ಸ್ಪಾನ್ಸರ್ಸ್ಗಳಿಗೂ ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ವೀಕ್ಷಕರೇ, ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತುಕತೆಯಲ್ಲಿ ಸಂಭಾಷಣೆಯಲ್ಲಿದ್ದೀವಿ ಅಂಡ್ ನಮ್ಮ ಜೊತೆ ಇದ್ದಾರೆ ಇವತ್ತು ನಮ್ಮ ಅತಿಥಿಗಳು ಅಂಜಲಿ ಶಾನ್ಭಾಗ್. ಅಂಜಲಿ ಅವರೇ, ಮತ್ತೊಮ್ಮೆ ಬ್ರೇಕ್ನ ನಂತರ ನಿಮಗೆ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜಸ್ಟ್ ಬ್ರೇಕ್ ತಗೊಳಕ್ ಮುಂಚೆ ಮಾತಾಡ್ತಾ ಇದ್ವಿ, ಯುನೋ ಹೇಗೆ ನೀವು ನೆಗೆಟಿವ್ ಕಾಮೆಂಟ್ಸ್ ಇರ್ಬೋದು, ಅದನ್ನ ತಗೊಂಡು ಅದನ್ನೆಲ್ಲ ಮೀರಿ ಈಗ ಒಂದು ಗ್ಲೋಬಲ್ ಸ್ಟಾರ್ ಆಗಿದ್ದೀರಾ. ಸೊ ಅದು ನೆನಪಿಸ್ಕೊಂಡ ತಕ್ಷಣ ನನಗೆ ಮೊದಲಾಗಿ ಬರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಈವೆಂಟ್ಸ್ಗಳದ್ದು ಅಥವಾ ಕಾರ್ಯಕ್ರಮಗಳದ್ದು ಕೌಂಟ್ ಇಡ್ತೀರಾ? ಈಗ ಇಲ್ಲಿ ತನಕ ನೀವು ಎಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ಎಷ್ಟು ಅಥವಾ ಲೋಕಲ್ ಮತ್ತೆ ಗ್ಲೋಬಲ್ ಕಾರ್ಯಕ್ರಮಗಳು ಅಥವಾ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ? ಯಾವ್ದಾದ್ರು ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಇದೆಯಾ ನಿಮ್ಗೆ ನಿಮ್ಮ ಕಾರ್ಯಕ್ರಮದ್ದು? ಅದ್ರ ಬಗ್ಗೆ ಹೇಳ್ಬೋದಾ? ಸೊ ನಾನು ಎಕ್ಸಾಕ್ಟ್ ಆಗಿ ಕೌಂಟ್ ಇಡಲ್ಲ, ಬಟ್ ಟು ಬಿ ಅಂದ್ರೆ ಈಗ 8 years ಇಂದ ಸ್ಟಾರ್ಟ್ ಮಾಡಿದೀನಿ. ಇವಾಗ ಐ ಆಮ್ 28, ಸೊ ಮೇ ಬಿ ಐ ಹ್ಯಾವ್ ಪರ್ಫಾರ್ಮ್ಡ್ ಮೋರ್ ದನ್ 4000 shows ಆಲ್ ಅರೌಂಡ್ ಇಂಡಿಯಾ ಅಂಡ್ ಅರೌಂಡ್ ಅಬ್ರಾಡ್. ಮತ್ತೆ ನಾನು ಗ್ಲೋಬಲಿ ಮೇ ಬಿ ಐ ಹ್ಯಾವ್ ಗಿವನ್ ಅರೌಂಡ್ 15-20 performances so far. Illi Indiaದಲ್ಲಿ I have given more than what I have performed outside. But yeah, looking for more such opportunities to perform abroad. ಹಾಗೆ. ವಂಡರ್ಫುಲ್ ವಂಡರ್ಫುಲ್. ಅಫ್ ಕೋರ್ಸ್ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದ ಮೂಲಕ, ಬಿಕಾಸ್ ಗ್ಲೋಬಲ್ ಕನ್ನಡಿಗರು ನಮ್ಮ ಕಾರ್ಯಕ್ರಮನ ನೋಡ್ತಾ ಇರ್ತಾರೆ. ಸೊ ನಿಮ್ಗೆ ನೋಡಿ 4,000 ಶೋಗಳನ್ನ ಕೊಟ್ಟಿದ್ದಾರೆ ಅಂಜಲಿ ಅವರು ಆಲ್ರೆಡಿ ಓವರ್ ಆಲ್, ಅಂಡ್ ಶೀಸ್ ಆಲ್ರೆಡಿ ಲಾಂಚಿಂಗ್ ಹರ್ ಸೆಲ್ಫ್. ಎಲ್ಲ ಗ್ಲೋಬಲ್ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಅಂಜಲಿ, ನಿಮ್ಮ ಫೇವರೆಟ್ ಎಕ್ಸ್ಪೀರಿಯನ್ಸ್ ನಾನು 2 ಕೇಳ್ತೀನಿ ಇಲ್ಲಿ, 2 part ಕ್ವೆಶ್ಚನ್. ಇಷ್ಟು ಶೋಗಳಲ್ಲಿ ಅಫ್ಕೋರ್ಸ್ ನಿಮ್ಗೆ ಸುಮಾರಷ್ಟು ಎಕ್ಸ್ಪೀರಿಯನ್ಸಸ್ಗಳಾಗಿರುತ್ತೆ. ಫನ್ನಿ ಅಥವಾ ಮೋಸ್ಟ್ ಮೆಮೊರೇಬಲ್ ಯಾವುದು, ಅಂಡ್ ಮೋಸ್ಟ್ ಡಿಫಿಕಲ್ಟ್? 2 part ಕ್ವೆಶ್ಚನ್, 2 ಹೇಳ್ಬೋದಾ? ಯಾವುದು ಇಷ್ಟ, ಯಾವುದು ಕಷ್ಟ ಇದ್ದಿದ್ದು ಎಕ್ಸ್ಪೀರಿಯನ್ಸ್? ಮೆಮೊರೇಬಲ್ ಶೋ ಅಂದ್ರೆ ಫಸ್ಟ್ ನಂದು ಔಟ್ಸೈಡ್ ಇಂಡಿಯಾ ದುಬೈಲ್ ಆಗಿತ್ತು. ಐ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಅ ವಂಡರ್ಫುಲ್ ರೆಸ್ಪಾನ್ಸ್ ಫ್ರಮ್ ದ ಆಡಿಯನ್ಸ್. ಅಲ್ಲಿ ಅಂದ್ರೆ ದ ಆಡಿಯನ್ಸ್ ವರ್ ಸೋ ಇನ್ವಾಲ್ವ್ಡ್ ಇನ್ ದ ಮ್ಯೂಸಿಕ್. ಅಂದ್ರೆ ಅಲ್ಲಿ ದುಬೈಯಲ್ಲಿ ನಾನು 2017 ಅಲ್ಲಿ ಫಸ್ಟ್ ಔಟ್ಸೈಡ್ ಇಂಡಿಯಾ ಪರ್ಫಾರ್ಮ್ ಮಾಡಿರೋದು. ಅಲ್ಲಿ ನಾನು ಪರ್ಫಾರ್ಮ್ ಮಾಡ್ಬೇಕಾದ್ರೆ ದ ರಿಯಾಕ್ಷನ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಅಬ್ಸರ್ವ್ ಹಿಯರ್ ಇನ್ ಅರೌಂಡ್. ಅಲ್ಲಿ ದ ರೆಸ್ಪಾನ್ಸ್ ವಾಸ್ ಅಲ್ಲಿ ಮತ್ತೆ ಡಿಫ್ರೆಂಟ್. ಅಂದ್ರೆ ಪೀಪಲ್ ವೇರ್ ಆಕ್ಚುಲಿ ಕಮಿಂಗ್ ಓವರ್ ದ ಸ್ಟೇಜ್ ಅಂಡ್ ಯುನೋ ಒಂಥರ ಸೆಕೆಂಡ್ ಕೊಟ್ಟು ಮಧ್ಯ ಮಧ್ಯ ಬಂದು ಪರ್ಫಾರ್ಮಿಂಗ್ ಸೋ ವೆಲ್ ರಿಕ್ವೆಸ್ಟ್ ಕೇಳೋದು ಎಲ್ಲ. ದಟ್ ವಾಸ್ ಮೈ ಫಸ್ಟ್ ಅಂದ್ರೆ ಆ ತರ ಪರ್ಫಾರ್ಮೆನ್ಸ್. ದೆನ್ ಮತ್ತೆ ಹೋಗ್ತಾ ಹೋಗ್ತಾ ಹಂಗೆ ತುಂಬಾ ಶೋ ಸಿಕ್ಕಿತ್ತು, ಬಟ್ ದಟ್ ವಾಸ್ ಮೈ ಫಸ್ಟ್ ಟೈಮ್ ಅಲ್ವಾ. ಸೊ ಅದು ಡಿಫ್ರೆಂಟ್ ಫೀಲಿಂಗ್. ಮತ್ತೆ ಇನ್ನೊಂದಂದ್ರೆ ಅದೇ ಐ ಥಿಂಕ್ ಇವಾಗ್ಲೂ ನಾನು ಹೇಳ್ತಾ ಇದ್ದೆ, ಮೊನ್ನೆ ಅವಾಗ ಹೇಳ್ದೆ, ಅದೇ ಲಕ್ಷ ದೀಪೋತ್ಸವ ಟೈಮಲ್ಲಿ ವೀರೇಂದ್ರ ಹೆಗ್ಡೆ ಅವರು ಬಂದು, ಅಂದ್ರೆ ಅವರು ಬಂದಿರ್ಲಿಲ್ಲ ಶೋಗೆ. ಐ ವಾಸ್ ವೆರಿ ಎಕ್ಸೈಟೆಡ್ ಟು ಪರ್ಫಾರ್ಮ್ ಫಾರ್ ಲಕ್ಷ ದೀಪೋತ್ಸವ. ನಾನು ಚಿಕ್ಕವಳಿದ್ದೆ, ಎಷ್ಟು ಐ ವಾಸ್ 9 years old ಅನ್ಸುತ್ತೆ ಆವಾಗ ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಬಟ್ ನಾನ್ ಪರ್ಫಾರ್ಮ್ ಮಾಡೋ ಮುಂಚೆ ನನ್ನ ಅಪ್ಪ ಅಮ್ಮ ಎಲ್ಲ ಹೇಳಿದ್ರು, ವೀರೇಂದ್ರ ಹೆಗ್ಡೆ ಅವ್ರು ಇರ್ತಾರೆ ಮುಂದೆ, ನೀನ್ ಚೆನ್ನಾಗಿ ನುಡ್ಸ್ಬೇಕು, ಬಿ ವೆರಿ ಕಾನ್ಫಿಡೆಂಟ್ ವೈಲ್ ಪರ್ಫಾರ್ಮಿಂಗ್ ಅಂತ ಹಂಗೆಲ್ಲ ಪೇರೆಂಟ್ಸ್ ಹೇಳ್ತಾರೆ. ಬಟ್ ಆ ದಿನ ನಾನು ಪರ್ಫಾರ್ಮ್ ಮಾಡ್ಬೇಕಾದ್ರೆ ವೀರೇಂದ್ರ ಹೆಗ್ಡೆ ಸರ್ ಇರ್ಲಿಲ್ಲ. ಸೊ he was not in the audience. So I felt very disappointed. ನನ್ನ ಅಪ್ಪ ಅಂದ್ರೆ ಅಷ್ಟು ಹೋಪ್ ಎಲ್ಲ ಇಟ್ಕೊಂಡಿದ್ರಲ್ವಾ, he was not in the audience.
ಮತ್ತೆ ನಂಗೆ ಒಬ್ರು ಅವ್ರದೇ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಒಬ್ರು ಬಂದು ಹೇಳಿದ್ರು, he's not present here physically in the audience, but ಡೈರೆಕ್ಟ್ ಟೆಲಿಕಾಸ್ಟ್ ಆಗ್ತಿದೆ ನಿಮ್ ಶೋದು, he is watching at his residence on TV ಅಂತ. ಸೊ ಐ ವಾಸ್ ಲೈಕ್, ಓ ಹೌದಾ, ಓಕೆ. ದೆನ್ ಐ ವಾಸ್ ಲೈಕ್, ನಂಗೆ ಸ್ವಲ್ಪ ಸಮಾಧಾನ ಆಯ್ತು, he is somewhere watching me performing ಅಂತ. Then suddenly he came from his residence to the stage, and he offered a golden chain, sandu ಒಂದು ಪದಕ with the golden chain ಕೊಟ್ರು. I was so like, oh ಇಷ್ಟು, I was so happy to see him there. ಅಂದ್ರೆ ಅವ್ರು ಫಸ್ಟ್ ಇರ್ಲಿಲ್ಲ, I was disappointed. Then ಅವಾಗ ಬಂದು he was so happy, he told, you are a blessed child, ಖಂಡಿತ ನೀನು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀಯಾ ಮುಂದೆ ಅಂತ ಹೇಳಿದ್ರು. So I was like very happy to know that. ಅದು ಒಂದು ಮೆಮೊರೇಬಲ್ ಶೋ. ವಾವ್! ಅಂದ್ರೆ ಕೇಳಿದ್ರೇನೆ ಗೂಸ್ ಬಂಪ್ಸ್ ಬರೋತರ. ಈ ಕರಾವಳಿಯವ್ರಿಗೆ ಎಸ್ಪೆಷಲಿ ಮಂಜುನಾಥೇಶ್ವರ ಅಂತಂದ್ರೆ ಅಷ್ಟು ನಂಬಿಕೆ. ಅವರೇ ಬಂದು ಒಂದು ಆಶೀರ್ವಾದ ಕೊಟ್ಟಂಗೆ, ನಾನಿರ್ತೀನಿ ನಿನ್ ಜೊತೆ, ನೀ ಮುಂದುವರಿ ಅನ್ನೋ ಬ್ಲೆಸ್ಡ್ ಫೀಲಿಂಗ್ ಅಂತ ಹೇಳಿದ್ರು. ಅತಿಶಯೋಕ್ತಿ ಅಲ್ಲ ಅಂತ ಅನ್ಸುತ್ತೆ. ಹೌ ವಂಡರ್ಫುಲ್. ಅಂಡ್ ಹೌ ಅಂದ್ರೆ ಎರಡು ಮೋಸ್ಟ್ ಮೆಮೊರೇಬಲ್ ಸನ್ನಿವೇಶ ನೀವು ಹೇಳಿದ್ರಲ್ಲಿ ಎಷ್ಟು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದ್ರಲ್ಲಿ ಜನಗಳೇ ಬಂದು ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಖುಷಿ ಆಗ್ತಾ ಇದೆ. ಅದು ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಮೆಮೊರೇಬಲ್ ಅನ್ನೋ ತರ. ಸೊ ಇದು ಇನ್ನೂ ಸ್ಪೆಷಲ್, ವೇರ್ ಅವ್ರು ಇರ್ಲಿಲ್ಲ ಬಟ್ ಹಿ ಕೇಮ್ ಅಂಡ್ ದೆನ್ ಹಿ ಪ್ರೆಸೆಂಟೆಡ್. ಹೌ ವಂಡರ್ಫುಲ್. ಐ ಆಮ್ ಸೋ ಗ್ಲಾಡ್. ಕೇಳಿನೇ ಇಷ್ಟು ಖುಷಿ ಆಗ್ತಾ ಇದೆ ನಂಗೆ. ಥ್ಯಾಂಕ್ ಯು ಫಾರ್ ಶೇರಿಂಗ್ ದಟ್ ವಿತ್ ಅಸ್. ಸೊ ಅದೇ ಸೆಕೆಂಡ್ ಪಾರ್ಟ್ ಕ್ವೆಶ್ಚನ್ ನಂದು, ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ನಿಮ್ಗೆ ವೇರ್ ಯು ಫೆಲ್ಟ್ ಆನ್ ಸ್ಟೇಜ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎನಿ ಸಿಚುವೇಶನ್ ವೇರ್ ಇಟ್ ವಾಸ್ ಹಾರ್ಡರ್ ಆರ್ ಇಟ್ ವಾಸ್ ಡಿಫ್ರೆಂಟ್ ದನ್ ಯೂಶುವಲ್? ಆ ತರ ಎಕ್ಸ್ಪೀರಿಯನ್ಸಸ್ ಏನಾದ್ರು ಇದೆಯಾ? ಒಂದೊಂದು ಎಕ್ಸ್ಪೀರಿಯನ್ಸ್ ಹಂಗಾಗಿದೆ, ಬಟ್ ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್ ವೆನ್ ಐ ವಾಸ್ ಜಸ್ಟ್ ಸ್ಟಾರ್ಟೆಡ್. ಅಂದ್ರೆ ಐ ವಾಸ್ ಪರ್ಫಾರ್ಮಿಂಗ್ ಫಾರ್ ಒನ್ ಮ್ಯಾರೇಜ್ ಇನ್ ಧರ್ಮಸ್ಥಳನೇ. ಅಲ್ಲಿ ಒಂದು ಮ್ಯಾರೇಜ್ ಪರ್ಫಾರ್ಮೆನ್ಸ್ ನಾನ್ ಮಾಡ್ತಾ ಇದ್ದೆ. ಅಲ್ಲಿ ಏನಾಯ್ತಂದ್ರೆ, ವಿ ವೇರ್ ಗ್ರೂಪ್ ಆಫ್ ಗುಡ್ ಆರ್ಟಿಸ್ಟ್ ಪರ್ಫಾರ್ಮಿಂಗ್. ಅವಾಗ ಆಡಿಯನ್ಸ್ ಎಲ್ಲ ಇದ್ರು, ಬಟ್ ದೇ ವರ್ ನಾಟ್ ಲಿಸ್ನಿಂಗ್, ಆಯ್ತಾ. ಇಷ್ಟರ ತನಕ ಎಕ್ಸ್ಪೀರಿಯನ್ಸ್ ಆಗ್ಲೇ ಇಲ್ಲ ನಂಗೆ. ಆಲ್ ವೇರ್ ಕಮಿಂಗ್ ಫಾರ್ವರ್ಡ್ ಅಂಡ್ ಟೆಲಿಂಗ್ ಲೋವರ್ ದ ವಾಲ್ಯೂಮ್, ಬಿಕಾಸ್ ಆಡಿಯನ್ಸ್ ವೇರ್ ಟೂ ಮಚ್ ಇಂಟು ಟಾಕಿಂಗ್ ಟು ಈಚ್ ಅದರ್ ದ್ಯಾನ್ ಲಿಸ್ನಿಂಗ್ ಟು ಮ್ಯೂಸಿಕ್. ಅವರಿಗೆ ಮ್ಯೂಸಿಕ್ ಇಂದ ಅವ್ರದ್ದು ಮಾತು ಡಿಸ್ಟರ್ಬ್ ಆಗ್ತಿತ್ತು. ಸೊ ಬಂದು ಇನ್ನೂ ಕಮ್ಮಿ ಮಾಡಿ ಅಂತ ಐ ಆಕ್ಚುಲಿ ಸ್ಟಾರ್ಟೆಡ್ ಟ್ರೈಂಗ್ ಆನ್ ದಿ ಸ್ಟೇಜ್ ಅಂತೆ ಅಮ್ಮ ಹೇಳ್ತಾ ಇದ್ರು. Oh my God, I'm so sorry. But Yeah. oh my God, okay. Then I actually told whoever invited me to perform, ಅವ್ರಿಗೆ ಹೇಳ್ದೆ ನಾನು, if this is the case, I wouldn't have come. I stopped performing. I just packed up my things and went. ಅಂದ್ರೆ because it's so ಅಂದ್ರೆ disappointing to see when you're performing with your artist. ಒಂದು ಇಷ್ಟರವರೆಗೆ ಎಲ್ರು ನಿಮ್ಗೆ ಎವ್ರಿ ಒನ್ ವೇರ್ ಅಪ್ಲಾಡಿಂಗ್, ಎವ್ರಿ ಒನ್ ವೇರ್ ಗಿವಿಂಗ್ ಯು ಗುಡ್ ರಿವ್ಯೂಸ್ ಅಬೌಟ್ ಯುವರ್ ಶೋ. ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿರ್ತಿದ್ದು ಆಡಿಯನ್ಸ್. ಬಟ್ ಆ ದಿನ ಐ ಫೆಲ್ಟ್ ಸೋ ಬ್ಯಾಡ್, ಇಂಥ ಆಡಿಯನ್ಸು ಇರುತ್ತಾರಾ ಅಂತ. ಲೈಕ್ ದೇ ವರ್ ಟೂ ಮಚ್ ಇಂಟು ಟಾಕಿಂಗ್. ಅಂದ್ರೆ ಮೇ ಬಿ ದೇ ವಾಂಟೆಡ್ ಟು ಜಸ್ಟ್ ಟಾಕ್. ಬಟ್ ಯಾರ್ ನಂಗೆ ಕರೆದ್ರು, ಹಿ ಫೆಲ್ಟ್ ವೆರಿ ಬ್ಯಾಡ್. ಅಯ್ಯೋ, ನಮ್ಮ ಕಾರ್ಯಕ್ರಮಕ್ಕೆ ಹಿಂಗ್ ಫೀಲ್ ಆಯ್ತಾ? ಹಿ ವಾಸ್ ಇವನ್ ನೌ ಹಿ ಕಾಲ್ಸ್ ಮೀ ಅಂಡ್ ಹೇಳ್ತಾರೆ, ಐ ಆಮ್ ಫೀಲಿಂಗ್ ಸೋ ಬ್ಯಾಡ್. ಆ ಟೈಮ್ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ನಾನ್ ಕೊಟ್ಟಿರೋ ಶೋ ಅಲ್ಲಿ, ಐ ಆಮ್ ಫೀಲಿಂಗ್ ಸೋ ಬ್ಯಾಡ್ ಫಾರ್ ದಟ್ ಅಂಜಲಿ ಅವ್ರೆ ಅಂತ. ಸೊ ಬಟ್ ಐ ಥಿಂಕ್ ಅಂಜಲಿ, ನನ್ಗೆ ಈ ಸನ್ನಿವೇಶ ಕೇಳಿ ಬೇಜಾರಾಯ್ತು, ಬಟ್ ನಂಗೆ ಯಾಕೆ ಖುಷಿ ಆಯ್ತು ಅಂತಾನೂ ಹೇಳ್ಬೋದು. ಯಾಕೆ ಅಂತಂದ್ರೆ, ಒಂದ್ ಅರ್ಥದಲ್ಲಿ ಸಕ್ಸಸ್ ಅನ್ನೋದು ಅಥವಾ ಈ ಕ್ಷೇತ್ರ ಅನ್ನೋದು ಒಂದೇ ಒಂದು ನಾಣ್ಯ ಆದ್ರೆ, ಈ ಅಪ್ರಿಸಿಯೇಷನ್ ಒಂದು ಮುಖ ಆದ್ರೆ, ಈ ತರ ಎಕ್ಸ್ಪೀರಿಯನ್ಸಸ್ ಕೂಡ ಇನ್ನೊಂದು ಮುಖ. ಅಂದ್ರೆ ಇಟ್ ಕಮ್ಸ್ ಹ್ಯಾಂಡ್ ಇನ್ ಹ್ಯಾಂಡ್. ಯಾಕೆ ಈ ಪ್ರಶ್ನೆ ನಾನು ಇಂಟೆನ್ಷನಲ್ ಆಗಿ ಕೇಳ್ದೆ ಅಂತಂದ್ರೆ, ಸುಮಾರಷ್ಟು ಯಂಗ್ ಆಡಿಯನ್ಸ್ ನಮ್ಮ ಕಾರ್ಯಕ್ರಮನ ನೋಡ್ತಾರೆ. ಅವ್ರನ್ನ ಏನೋ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಒಂದು ಹೆಸರನ್ನ ಮಾಡ್ಬೇಕು ಅನ್ನೋ ಕನ್ಸಿಟ್ಕೊಂಡಿರ್ತಾರೆ. ಅದು ಈ ತರ ಒಂದು ಎಕ್ಸ್ಪೀರಿಯನ್ಸ್ ನೀವು ಶೇರ್ ಮಾಡಿದಾಗ ಅವ್ರಿಗೆ ಅದು ಪ್ರಿಪೇರ್ ಮಾಡತ್ತೆ ಎಲ್ಲದಕ್ಕೂ ಅನ್ನೋ ಒಂದು ನಂಬಿಕೆ ನಂಗೆ. ಥ್ಯಾಂಕ್ ಯು ಫಾರ್ ಶೇರಿಂಗ್ ದ್ಯಾಟ್. ಈ ತರ ಸನ್ನಿವೇಶಗಳು ಮತ್ತೆ ಆಗದೆ ಇರ್ಲಿ. ಐ ಥಿಂಕ್ ನೀವ್ ಹೇಳಿದ್ರಿ ಲಾಂಗ್ ಬ್ಯಾಕ್ ಆಯ್ತು ಅಂತ. ಐ ಥಿಂಕ್ ವಿ ಡೋಂಟ್ ಹ್ಯಾವ್ such I was audiences anymore. 10 years old, maybe 10 years old ಆವಾಗ.
ಅದೇ ಆ ಟೈಮಲ್ಲಿ ಆಗಿರೋದಕ್ಕೆ ನೌ ದಟ್ ಯು ಹ್ಯಾವ್ ಬಿಕಮ್ ಫುಲ್ ಫ್ಲೆಜ್ಡ್ ಗ್ಲೋಬಲ್ ಆರ್ಟಿಸ್ಟ್. ಸೊ ಐ ಥಿಂಕ್ ಇವಾಗ ಪೀಪಲ್ ಆರ್ ಮೋರ್ ಅಪ್ರಿಷಿಯೇಟಿವ್ ಅಂಡ್ ದೆನ್ ಐ ಥಿಂಕ್ ಅವರು ರೆಕಗ್ನೈಸ್ ಮಾಡಿ ರೈಟ್ ಆಡಿಯನ್ಸ್ ನಿಮಗೆ ಸದಾ ಸಿಗ್ತಾ ಇರಲಿ, ಇದೇ ಥರ ನಿಮಗೆ ಅಪ್ರಿಸಿಯೇಷನ್ನೇ ಸಿಗ್ತಾ ಇರಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಬಟ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ದಟ್ ಎಕ್ಸ್ಪೀರಿಯನ್ಸ್. ಅದೇ ನಿಟ್ಟಿನಲ್ಲಿ ನಂದು ಮುಂದಿನ ಪ್ರಶ್ನೆ ಇತ್ತು. ಏನು ಅಂತಂದ್ರೆ, ಈ ಥರ ಎಲ್ಲ ಎಕ್ಸ್ಪೀರಿಯನ್ಸಸ್ ನಿಮಗೆ ಈ ಥರ ಮದುವೆ ಫಂಕ್ಷನಲ್ಲಿ ಅಥವಾ ಪ್ರೈವೇಟ್ ಫಂಕ್ಷನಲ್ಲಿ ಆಗತ್ತೆ. ಸೊ ನನ್ನ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ, ನಿಮ್ಮ ಆ, ಈ ಥರ ಎಲ್ಲ ಮಾಡ್ಬೇಕಾದ್ರೆ ಡು ಯು ಹ್ಯಾವ್ ಅ ಪ್ರೆಫರೆನ್ಸ್? ಸೊ ಯಾವ್ದಾದ್ರು ಒಂದು ತರಹದ ಪರ್ಫಾರ್ಮೆನ್ಸಸ್ ನೀವು ಪ್ರಿಫರ್ ಮಾಡ್ತೀರಾ, ಅಥವಾ ನಿಮ್ಗೆ ನಿಮ್ಮ ಕನಸು ಬಗ್ಗೆ ಅಥವಾ ಕಂಪೋಸಿಷನ್ ಮಾಡಕ್ಕೆ ಇಷ್ಟನಾ, ಅಥವಾ ಯಾವ್ದಾದ್ರು ಕಂಪೋಸ್ ಮಾಡಿದೀರಾ ನೀವು ಮ್ಯೂಸಿಕ್ ಅನ್ನೋ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಸೊ ನಿಮ್ಮ ಪ್ರೆಫರೆನ್ಸಸ್, ಯಾವ ತರ ಪ್ರೋಗ್ರಾಮ್ ಅಲ್ಲಿ ಪ್ರೆಫರೆನ್ಸ್ ಮಾಡ್ತೀರಾ, ಅಂಡ್ ನಿಮ್ಮ ಕಾಂಪೋಸಿಷನ್ ಬಗ್ಗೆ ಪ್ರಶ್ನೆ. ಓಕೆ, ನಾನ್ ಫಸ್ಟ್ ನಂದು ಮ್ಯೂಸಿಕ್ ಜರ್ನಿ ಸ್ಯಾಕ್ಸೋಫೋನ್ ಅಲ್ಲಿ ಸ್ಟಾರ್ಟ್ ಮಾಡಿರೋದು ಕ್ಲಾಸಿಕಲ್. ನಾನ್ ಕರ್ನಾಟಿಕ್ ಕ್ಲಾಸಿಕಲ್ ಇಂದ ಸ್ಟಾರ್ಟ್ ಮಾಡಿರೋದು. ನನ್ ಗುರುಗಳು ನಂಗೆ ಕರ್ನಾಟಿಕ್ ಕ್ಲಾಸಿಕಲ್ ಕಲ್ಸಿರೋದು. ಸೊ ಇನಿಷಿಯಲಿ ಐ ವಾಸ್ ಟೂ ಮಚ್ ಇನ್ ಟು ಕ್ಲಾಸಿಕಲ್ ಅಂಡ್ ಡಿವೋಷನಲ್. ಮತ್ತೆ ಹೋಗ್ತಾ ಹೋಗ್ತಾ ಆಡಿಯನ್ಸ್ ಸ್ಟಾರ್ಟೆಡ್ ಆಸ್ಕಿಂಗ್ ಫಾರ್ ಡಿಫ್ರೆಂಟ್ ಫಿಲ್ಮ್ ಸಾಂಗ್ಸ್. ಆವಾಗ ನಂಗೆ ಅನ್ಸ್ತು, ಐ ಹ್ಯಾವ್ ಟು ಗೋ ಇನ್ ಟು ಎಕ್ಸ್ಪ್ಲೋರ್ ದ್ಯಾಟ್ ಫೀಲ್ಡ್ ಆಲ್ಸೋ. ಫಿಲ್ಮಿ ಮ್ಯೂಸಿಕ್ ಕೂಡ ನಾನು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಬೇಕು ಅಂತ. ಸೊ ಬಟ್ ನನ್ ಸರ್ ನಂಗೆ ಕೆಲವೊಂದ್ 4 ಸಾಂಗ್ಸ್ ಆವಾಗಿದ್ ಫೇಮಸ್ ಸಾಂಗ್ಸ್ ಬರ್ದು ಕೊಟ್ಟಿದ್ರು ನೊಟೇಶನ್. ಸೊ ಅದನ್ನ ನೋಡಿ ನಾನು ನುಡಿಸ್ತಿದ್ದೆ. ಬಟ್ ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ದ ನೋಟ್ಸ್ ಆನ್ ಮೈ ಓನ್. ಅಂದ್ರೆ ಯೂಟ್ಯೂಬ್ ಅಲ್ಲಿ ಕೇಳಿ, ಯೂಟ್ಯೂಬ್ ಈಸ್ ಅ ಗುಡ್ ಟೀಚರ್ ಆಕ್ಚುಲಿ. ಇಫ್ ಯು ಸೊ ಯೂಟ್ಯೂಬ್ ಯೂಸ್ ಮಾಡ್ಕೊಂಡು ನಾವು ತುಂಬಾ ಕಲಿಬಹುದು. ಅದ್ರಲ್ಲಿ ತುಂಬಾ ಕ್ಲಾಸಸ್ ಇದೆ, ಟ್ಯೂಟರ್ ಕ್ಲಾಸಸ್ ಇದೆ, ಬೇಸಿಕ್ಸ್ ಲರ್ನಿಂಗ್, ಸೊ ನೊಟೇಶನ್ಸ್ ಹೇಗೆ, ಸೊ ಅದೆಲ್ಲ ಮಾಡಿ ನಾನು ಮೋಸ್ಟ್ ಆಫ್ ದ ಫಿಲ್ಮಿ ಸಾಂಗ್ಸ್ ನಾನೇ ನೊಟೇಶನ್ ಬರ್ದು ಕಲ್ತಿರೋದು. ಸೊ ಅಂದ್ರೆ ಆಸ್ ಯು ಎಕ್ಸೆಲ್, ಅಂದ್ರೆ ಆಸ್ ಯು ಮೂವ್ ಫಾರ್ವರ್ಡ್ ಇನ್ ಯೋರ್ ಕರಿಯರ್, ಅದು ನಿಮ್ಗೆ ಬಂದ್ಬಿಡತ್ತೆ ಅಂದ್ರೆ ನೀವೇ ಕೇಳ್ಕೊಂಡು ನೋಟ್ಸ್ ಬರೆಯುವಂತೆ. ಮೋಸ್ಟ್ ಆಫ್ ದ ಮ್ಯೂಸಿಷಿಯನ್ಸ್ ಡೂ ದ ಸೇಮ್ ನಾವ್. ಅದೇ, ಬಟ್ ಇನ್ ದ ಇನಿಷಿಯಲಿ ಇಟ್ ವಾಸ್ ಡಿಫಿಕಲ್ಟ್. ಅಂದ್ರೆ ಬಿಕಾಸ್ ಸರ್ ಯೂಸ್ ಟು ಗಿವ್ ಆಲ್ ದ ನೋಟ್ಸ್ ಬರ್ಕೊಂಡು ಕೊಡ್ತಿದ್ರಲ್ವಾ, ಆವಾಗ ನಿಮ್ಗೆ ಇಟ್ ಈಸ್ ಈಸಿ. ಯು ನೀಡ್ ನಾಟ್ ಎಕ್ಸ್ಪ್ಲೋರ್, ಯು ನೀಡ್ ನಾಟ್ ಲಿಸನ್ ಟು ದ ಸಾಂಗ್, ಜಸ್ಟ್ ಸಿ ದ ನೋಟ್ಸ್ ಅಂಡ್ ಪ್ಲೇ. ಬಟ್ ದೆನ್ ನಾವೇ ಅದು ಕೇಳಿ, ಅದು ಸ್ವರ ನಾವು ಫೈಂಡ್ ಔಟ್ ಮಾಡಿ, ಒಂದ್ ಸಾಂಗಿಗೆ ಏನ್ ಸ್ವರ ಬರುತ್ತೆ ಅದೆಲ್ಲ, then it becomes very easy. ಈಗಂತೂ it's very easy. I want to do my own compositions. ನನ್ನ ಓನ್ ಕಂಪೋಸಿಷನ್ಸ್ ಕೂಡ ಮಾಡ್ಬೇಕು. ನಾನ್ ಮನೇಲಿ ಕೆಲವು ಕಂಪೋಸಿಷನ್ಸ್ ಮಾಡ್ಕೊಂಡು ಐ ಜಸ್ಟ್ ರೈಟ್ ದ ನೋಟ್ಸ್ ಅಂಡ್ ಕೀಪ್. ಅಂದ್ರೆ ಮರಿಬಾರ್ದು, ಬಿಕಾಸ್ ನಿಮ್ಗೆ ಯಾವ ಟೈಮಲ್ಲಿ ಏನ್ ಕಂಪೋಸಿಷನ್ ಐಡಿಯಾ ಬರುತ್ತೆ ಅದ್ ಮತ್ತೆ ನೆಕ್ಸ್ಟ್ ಡೇ ನಿಮ್ಗೆ ನೆನ್ಪಿರಲ್ಲ. ಆ ಟೈಮ್ಗೆ ಅದೇನೋ ಒಂದಿರುತ್ತೆ. ಸೊ ಐ ಮೇಕ್ ಶೂರ್ ಟು ರೆಕಾರ್ಡ್ ಆರ್ ರೈಟ್ ಡೌನ್ ದ ನೋಟ್ಸ್. ಬಟ್ ನಾನು ಇನ್ನೂ ರಿಲೀಸ್ ಮಾಡಿಲ್ಲ, ಬಿಕಾಸ್ ಐ ಥಿಂಕ್ ಐ ವಾಂಟ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ಪರ್ಫಾರ್ಮಿಂಗ್ ನಾವು. ಆಮೇಲೆ ಇನ್ನೂ ಟೈಮ್ ಇದೆ ಅಲ್ವಾ, ಆಮೇಲೆ ಒಂದು ಸ್ಪಾನ್ಸರ್ಸ್ ಎಲ್ಲ ಹುಡ್ಕೊಂಡು ಒಂದು ಓನ್ ಕಂಪೋಸಿಷನ್ ಚಾನೆಲ್ ಅಲ್ಲಿ ರಿಲೀಸ್ ಮಾಡುವ ಅಂತ ಯೋಚನೆಗಳಿದೆ. ನೋಡ್ಬೇಕು ಯಾವಾಗ ಅದು ಸಕ್ಸಸ್ ಆಗುತ್ತೆ ಅಂತ. ಖಂಡಿತ. ಕನಸು ಕಾಣಕ್ಕೆ ಏನ್ ದುಡ್ಡು ಕೊಡ್ಬೇಕಾ ಅಂತ ಹೇಳ್ತಾರಲ್ಲ, ಆತರ ಕನಸು ನೀವು ದೊಡ್ಡದ್ ಕಾಣಿ, ಅದು ದೇವ್ರು ಒಂದು ಮಾರ್ಗದರ್ಶನ ತೋರಿಸ್ತಾರೆ. ನಿಮ್ಗೆ ಈ ಜರ್ನಿಯಲ್ಲಿ ಆಗೇ ಆಗತ್ತೆ. ಆದಷ್ಟು ಬೇಗ ಹೆಚ್ಚು ನಿಮ್ಗೆ ಪರ್ಫಾರ್ಮೆನ್ಸಸ್ ಸಿಗ್ಲಿ, ಹಾಗೆ ನಿಮ್ಮ ಕಂಪೋಸಿಷನ್ಸು ಬರ್ಲಿ. ಬಟ್ ನೀವು ಹೇಳಿದ್ರಿ ನಿಮ್ಮ ಪ್ರೆಫರೆನ್ಸ್ ಅಥವಾ ಜನ ಇಷ್ಟಪಡೋದು ಫಿಲ್ಮ್ ಮ್ಯೂಸಿಕ್ ಅಂತ, ರೈಟ್? ಸೊ ನಮಗ್ ಗೊತ್ತಾಯ್ತು ನೀವು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ಒಂದು ಮೋಸ್ಟ್ ಫೇಮಸ್ ಫಿಲ್ಮ್ ರೆಕಾರ್ಡಿಂಗ್ ನ ಅಥವಾ ಹಾಡ್ನ ನುಡ್ಸಿದೀರಾ ಅಂತ. ಅದೊಂದು ಆಕ್ಚುಲಿ ಒಂದ್ ಸಣ್ಣದಿದೆ. ಆಕ್ಚುಲಿ ನಂದು ಯೂಟ್ಯೂಬ್ ಚಾನಲ್ ಇರ್ಲಿಲ್ಲ ಮೊದ್ಲು. 2017 ಅಲ್ಲಿ ಯೂಟ್ಯೂಬ್ ಚಾನಲ್ ಇರ್ಲಿಲ್ಲ. ಅಂಡ್ ಮತ್ತೆ ಟ್ರೆಂಡ್ ಚೇಂಜ್ ಆಗೋಯ್ತು. ಯಾವ್ದೇ ಕ್ಲೈಂಟ್ ನಿಮ್ ಪ್ರೋಗ್ರಾಮ್ ಕೇಳ್ಬೇಕಾದ್ರೆ, ಅಥವಾ ಇಫ್ ದೇ ವಾಂಟ್ ಟು ಹೋಲ್ಡ್ ಯೋರ್ ಪ್ರೋಗ್ರಾಮ್, ದೇ ವಿಲ್ ಆಸ್ಕ್ ಫಾರ್ ಯೂಟ್ಯೂಬ್ ವಿಡಿಯೋಸ್. ನಿಮ್ದು ಯೂಟ್ಯೂಬ್ ವಿಡಿಯೋಸ್ ಇದೆಯಾ ಇಲ್ವಾ ಅಂತ. ದೆನ್ ಐ ಫೆಲ್ಟ್ ಲೈಕ್ ಐ ಹ್ಯಾವ್ ಟು ಸ್ಟಾರ್ಟ್ ಮೈ ಯೂಟ್ಯೂಬ್ ಚಾನಲ್ ಅಂತ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ಮೇಲೆ ಸೋ ಮೆನಿ ಪೀಪಲ್ ಗ್ಲೋಬಲಿ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇವನ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ನನ್ಗೆ ಚಾನ್ಸ್ ಸಿಗ್ಬೇಕಾದ್ರೆ, ಇಟ್ ಈಸ್ ದ ಯೂಟ್ಯೂಬ್ ಚಾನಲ್ ದಟ್ ಈಸ್ ಪ್ಲೇಯಿಂಗ್ ಮೇನ್ ರೋಲ್. ಅಂದ್ರೆ ಪ್ರೊಡಕ್ಷನ್ ಟೀಮ್ಸ್ ಎಲ್ಲ, ಬೇರೆ ಬೇರೆ ಚಾನಲ್ ಪ್ರೊಡಕ್ಷನ್ ಟೀಮ್
ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಸರ್ಚ್ ಮಾಡ್ತಾರೆ ಯಾವ ಆರ್ಟಿಸ್ಟ್ ಗೆ ಕರಿಬಹುದು ಅಂತ. ಸೊ ಅವರು ನಂದು ಯೂಟ್ಯೂಬ್ ಚಾನಲ್ ಫೈಂಡ್ ಔಟ್ ಮಾಡಿ ನಂಗೆ ಅಲ್ಲಿ ಪರ್ಫಾರ್ಮ್ ಮಾಡಕ್ಕೆ ಇನ್ವೈಟ್ ಮಾಡಿದ್ರು. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಅಂದ್ರೆ people recognizing your talent and calling you there because of YouTube channel. I think every artist should have a YouTube channel. It is one of the good platform to connect with people. ಸೋ ಟ್ರೂ. ಐ ಥಿಂಕ್ ಇವಾಗ ಏನೋ ಪ್ರಪಂಚನೇ ನನ್ನ ಮುಟ್ಟಿಯಲ್ಲಿ ಅನ್ನೋ ತರ ಅಲ್ವಾ. ಐ ಥಿಂಕ್ ವಿ ಹ್ಯಾವ್ ಆಕ್ಸೆಸ್ ಟು ಲಾಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಲಾಟ್ ಆಫ್ ಟ್ಯಾಲೆಂಟ್ ನಾವು ಈಗ ಇದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಿಂದ. ಐ ಆಮ್ ಸೋ ಗ್ಲಾಡ್ ದಟ್ ಯುನೋ ಈ ಆಪರ್ಚುನಿಟಿ ನೀವು ಡಿಸೈಡ್ ಮಾಡಿದ್ರಿ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ಲಿಕ್ಕೆ ಅಂತ. ಬಟ್ ನೀವೇ ಹೇಳ್ದಂಗೆ ನಮಗೂ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಶೋದು ಒಂದು ತುಣುಕು ನೋಡೋ ಆಸೆ. ಬನ್ನಿ ವೀಕ್ಷಕರೇ, ಒಂದು ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಲ್ಲಿ ನಮ್ಮ ಅಂಜಲಿ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. नमस्कार. Namaste, ma'am. क्या करने वाली? Going to play the saxophone. Yes, ma'am. Wonderful. Thank आइए you. आपको सुनते हैं. Yes, ma'am. Sure. मैंने जिंदगी में पहली बार देखा किसी को साड़ी में सैक्सोफोन बजाते हुए. इट्स आउटस्टैंडिंग है. Okay. Anjali and your wonderful band. Yes, ma'am. Amazing. Thank you so much. I loved it. Thank you so much, ma'am. आपने साड़ी पहनकर जो सैक्सोफोन प्ले किया, इसकी कोई खास वजह है क्या? Actually, this is my Nani's sari. She is the one who inspired me to take up saxophone. And today she is not with us. Oh, God rest her And soul. just to seek the blessings of her Yes. and just to feel her presence here, I'm wearing her sari and playing the saxophone. It's really beautiful. Yeah. Really So beautiful. much. हुनर ज़्यादा ज़रूरी है, सिर्फ लिबास नहीं. Everything was just amazing. Thank you, ma'am. Thank you. एक तो अंजलि मेरा फेवरेट नेम है. कुछ होता है हाँ, इनमें भी. and कभी खुशी कभी गम. Secondly, one of my favorite songs is गुलाबी आंखें. And मैंने एक पिक्चर में उसे remix भी किया था. Yes. Thirdly, आपकी जो संगीत थी ना, मुझे वो प्योर लगा. I thought it was a gang of super 5 brilliant musicians. Loved it. मेरी तरफ से आपके लिए a lot, sir. musically हाँ है. Thank you, sir. Thanks a lot. इसे कहते हैं power. This was pure power. Loved it, enjoyed it. You look stunning. Thank you so much. Welcome to India's Got Talent. मेरे तरफ से आपके लिए a huge yes. Thank you so much, ma'am. For more updates,
subscribe to our channel, click the show links and enjoy watching the videos. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಬಿಕಾಸ್ ಅಲ್ಲಿ ಜಡ್ಜಸ್ ಹೇಳ್ದಂಗೆ ಸ್ಯಾರಿಲಿ ಸ್ಯಾಕ್ಸೋಫೋನ್ ರಿಯಲಿ ಐ ಥಿಂಕ್ ವಾಟ್ ಎಲ್ಸ್ ಕ್ಯಾನ್ ಬಿ ಅ ಬ್ಯೂಟಿಫುಲ್ ಕಲ್ಮಿನೇಷನ್ ಆಫ್ ಹೂ ಯು ಆಕ್ಚುಲಿ ಆರ್ ಅಂಡ್ ವಾಟ್ ಯು ಯುನೋ ಸ್ಟ್ಯಾಂಡ್ ಫಾರ್. ನಿಮ್ಮ ಟ್ಯಾಲೆಂಟ್ ಪ್ಲಸ್ ನಿಮ್ಮ ಕಲ್ಚರ್ ನೀವು ಬಿಟ್ಕೊಡ್ದೇನೆ ಅಂಥ ದೊಡ್ಡ ವೇದಿಕೆಯಲ್ಲಿ ನೀವು ನಿಮ್ಮದೇ ಆದ ಛಾಪ್ ಮೂಡಿಸಿದ್ದೀರಾ. ನನ್ಗೆ ನಿಮ್ದೊಂದು ಟ್ಯಾಗ್ ಲೈನ್ ಅಂದ್ರೆ ಹಳೆ ಕಾಲದ ಹಾಡೊಂದಿದೆಯಲ್ಲ, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಆತರ ನೀವು ಈ ಶತಮಾನಕ್ಕೆ ಮಾದರಿ ಹೆಣ್ಣು ನೀವು. ಸ್ಯಾಕ್ಸೋಫೋನ್ ತುಂಬಾನೇ ಅಂದ್ರೆ ಸೂದಿಂಗ್, ಬಟ್ ಯು ಮೇಡ್ ಇಟ್ ಲುಕ್ ಮೈಂಡ್ ಬ್ಲೋಯಿಂಗ್. ಅಂಜಲಿ ಅವರೇ, ತುಂಬಾ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ ನಾನು. ಈ 3 ವಿಡಿಯೋ ಅಲ್ಲ, ಇನ್ನೂ ಹೆಚ್ಚು ನಾನು ಐ ಅರ್ಜ್ ಎಲ್ಲಾ ವೀಕ್ಷಕರಿಗೂ ದಯವಿಟ್ಟು ಅಂಜಲಿ ಅವ್ರನ್ನ ನೀವು ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿ ಗಿವನ್ ಅನ್ ಆಪರ್ಚುನಿಟಿ ಖಂಡಿತ ಅಂಜಲಿನ ಬರ್ಮಾಡಿಕೊಳ್ಳಿ, ಅವರಿಂದ ಒಂದು ಶೋ ಮಾಡಿಸಿ ಅಂತ ನಾನು ನಮ್ಮ ಬೆಂಗಳೂರು ವಾಯ್ಸ್ ಕಡೆಯಿಂದ ಅರ್ಜ್ ಮಾಡ್ತೀನಿ ಗ್ಲೋಬಲ್ ಕನ್ನಡಿಗರಿಗೆ. ಬಟ್ ಹೌ ಬ್ಯೂಟಿಫುಲ್ ಅಂಜಲಿ, ಐ ಥಿಂಕ್ ವರ್ಡ್ಸೇ ಇಲ್ಲ ನಂಗೆ, ಎಸ್ಪೆಷಲಿ ಈ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ. ಬಟ್ ಕಮಿಂಗ್ ಬ್ಯಾಕ್ ಟು ಆಸ್ ವಿ ಸಾ, ನಿಮ್ದೇ ಒಂದು ಬ್ಯಾಂಡ್ ಇದೆಯಾ? ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ, ಹೇಗೆ ನೀವು ಇಂಡಿವಿಜುವಲ್ ಪರ್ಫಾರ್ಮರಾ ಅಥವಾ ನೀವು ಬ್ಯಾಂಡ್ ಅಲ್ಲಿ ಪರ್ಫಾರ್ಮ್ ಮಾಡ್ತೀರಾ? ಹೌ ಡು ಯು ಟ್ರಾವೆಲ್, ಹೌ ಡು ಯು ಟೂರ್, ನಿಮ್ಮನ್ನ ರೀಚ್ ಮಾಡೋದು ಹೇಗೆ? ಆಕ್ಚುಲಿ ದ ಥಿಂಗ್ ಇಸ್, ನಾನು ಫಿಕ್ಸ್ಡ್ ಒಂದು ಬ್ಯಾಂಡ್ ಮೆಂಬರ್ ಅಂತ ನಾನು ಇದು ಮಾಡಿಲ್ಲ, ಬಟ್ ದೇರ್ ಆರ್ ಫ್ಯೂ ಮ್ಯೂಸಿಷಿಯನ್ಸ್ ಹೂ ಐ ಪ್ರೆಫರ್ ಪರ್ಫಾರ್ಮಿಂಗ್ ವಿತ್. ಅಂದ್ರೆ ಒಂದ್ ಪರ್ಫಾರ್ಮೆನ್ಸ್ ಗೋಸ್ಕರ ನಂಗೀಗ ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ ದೇರ್ ಆರ್ ಫ್ಯೂ ಸೆಟ್ ಆಫ್ ಮ್ಯೂಸಿಷಿಯನ್ಸ್ ಹೂ ಐ ಅಪ್ರೋಚ್ ಫಸ್ಟ್, ಅಂದ್ರೆ ಅವ್ರ ಪ್ರಯಾರಿಟಿ ಇರ್ತಾರೆ. ಬಟ್ ನಾನು ಒಂದ್ ಬ್ಯಾಂಡ್ ಅಂತ ಪರ್ಫಾರ್ಮ್ ಮಾಡಿಲ್ಲ, ಬಿಕಾಸ್ ಇಟ್ಸ್ ಡಿಫಿಕಲ್ಟ್ ಟು ಗೆಟ್ ಫಾರ್ ಎವ್ರಿ ಎಲ್ಲಾ ಶೋಸ್ ಗಳಿಗೆ ಅದೇ ಆರ್ಟಿಸ್ಟ್ ಸಿಗೋದು ತುಂಬಾ ಕಷ್ಟ, ಬಿಕಾಸ್ ಆಲ್ ಆರ್ ಫ್ರೀಲಾನ್ಸರ್ಸ್. ಎಲ್ಲರಿಗೂ ಅಂದ್ರೆ ಶೋಸ್ ಗೋಸ್ಕರ ದೇ ಕಾಂಟ್ ಸ್ಟಿಕ್ ಆನ್ ಟು ಒನ್ ಬ್ಯಾಂಡ್, ಬಿಕಾಸ್ their profession is music, so ಅವ್ರು earn ಮಾಡೋದು ಅದ್ರಿಂದ. ಸೊ ಐ ಕಾಂಟ್ ರಿಸ್ಟ್ರಿಕ್ಟ್ ಆರ್ಟಿಸ್ಟ್ ಟು ಪರ್ಫಾರ್ಮ್ ಓನ್ಲಿ ಫಾರ್ ಮೀ. ಸೊ ಬೇರೆ ಆರ್ಟಿಸ್ಟ್ ಗೂ ಪರ್ಫಾರ್ಮ್ ಮಾಡ್ತಾರೆ ಎಲ್ಲ. ಸೊ ಇಟ್ಸ್ ಲೈಕ್ ವೆನ್ ಎವರ್ ಮೈ ಆರ್ಟಿಸ್ಟ್ ಆರ್ ನಾಟ್ ಅವೈಲೇಬಲ್, ಐ ಅಪ್ರೋಚ್ ಸಮ್ ಅದರ್ ಆರ್ಟಿಸ್ಟ್ ಟು ಅಕಂಪನಿ. ಅಂಜಲಿ ಸ್ಯಾಕ್ಸೋಫೋನ್, ಅಂಜಲಿ ಅಂಡ್ ದ ಬ್ಯಾಂಡ್ ಅಷ್ಟೇ. ಅಂಜಲಿ ಸ್ಯಾಕ್ಸೋಫೋನ್ ಅಂಡ್ ದ ಬ್ಯಾಂಡ್ ಹೆಸರು ಏನಿಡಿಲ್ಲ, ಬಿಕಾಸ್ then it will be a compulsion to include the same members. ಅದಿನ್ನು ಮೋಸ್ಟ್ ಪ್ರಾಬಬ್ಲಿ ಇನ್ ಫ್ಯೂಚರ್ ಎಲ್ಲಾದ್ರೂ ಸಾಧ್ಯ ಆದ್ರೆ ಹಂಗ್ ಮಾಡೋಣ. ಬಟ್ ರೈಟ್ ನೌ ಐ ಆಮ್ ನಾಟ್ ನಾನ್ ಫ್ರೀಲಾನ್ಸಿಂಗ್. ಐ ಪರ್ಫಾರ್ಮ್, ಜನರು ನಂಗೆ ಅವ್ರ ಬ್ಯಾಂಡ್ ಜೊತೆ ಪರ್ಫಾರ್ಮ್ ಮಾಡ್ಲಿಕ್ಕೂ ಕರೀತಾರೆ. ಅಂಡ್ ಮೋಸ್ಟ್ ಆಫ್ ಮೈ ಶೋಸ್ ಆರ್ ಲೈಕ್ ಇನ್ಸ್ಟ್ರುಮೆಂಟಲ್, ಬಿಕಾಸ್ ವಿ ಹ್ಯಾವ್ ಮೋರ್ ಫ್ರೀಡಮ್ ಟು ಪರ್ಫಾರ್ಮ್ ಇಂಪ್ರೂವೈಸ್, ಮೆಡ್ಲಿ, ಇಂಪ್ರಾಂಪ್ಟು ಎಲ್ಲ ಮಾಡ್ಲಿಕ್ಕೆ ನಮ್ಗೆ ರೂಮ್ ಇರುತ್ತೆ. ಸೊ ಐ ಆಲ್ವೇಸ್ ಪರ್ಫಾರ್ಮ್ more instrumental shows. ಎಕ್ಸಲೆಂಟ್. ಐ ಥಿಂಕ್ ಅದು ಒಂದು ಫ್ರೀಡಮ್, ನೀವು ಹೇಳ್ದಂಗೆ ಅದಕ್ಕೆ ಒಂದು ಫ್ರೀಡಮ್ ಸಿಗತ್ತೆ ನಿಮ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ, ವೆರೈಟಿ ಆಫ್ ಪರ್ಫಾರ್ಮೆನ್ಸಸ್ ಕೊಡ್ಬೋದು ಅಂತ. ಅಂಜಲಿ, ಒಂದ್ ಕ್ಯೂರಿಯಸ್ ಪ್ರಶ್ನೆ, ಯಾಕೆ ಏನಂತಂದ್ರೆ ನಿಮ್ದೇನಾದ್ರೂ ಪರ್ಫಾರ್ಮೆನ್ಸ್ ರಿಚುವಲ್ ಇದೆಯಾ? ಸ್ಟೇಜ್ ಮೇಲೆ ಬರೋಕ್ ಮುಂಚೆ ಏನಾದ್ರೂ ಒಂದು ರಿಚುವಲ್ ಫಾಲೋ ಮಾಡ್ತೀರಾ ನೀವು, ಅಥವಾ ಯು ಜಸ್ಟ್ ಗೆಟ್ ಆನ್ ಟು ದ ಸ್ಟೇಜ್? ಐ ಆಲ್ವೇಸ್ ರಿಮೆಂಬರ್ ಮೈ ಗುರು ಅಂಡ್ ಮೈ ಪೇರೆಂಟ್ಸ್, ಅಂಡ್ ಗಣಪತಿಯನ್ನು ಒಂದು ಯಾವಾಗ್ಲೂ ನೆನ್ಪ್ ಮಾಡ್ತೀನಿ ಪರ್ಫಾರ್ಮ್ ಮಾಡೋ ಮುಂಚೆ. ಬಿಕಾಸ್ ಸಮ್ ಸ್ಟೇಜಸ್ ಫಿಲ್ಮ್ ಇಂದಲೇ ಸ್ಟಾರ್ಟ್ ಮಾಡಕ್ ಹೇಳ್ತಾರೆ. ದಟ್ ಟೈಮ್ ಯು ಕ್ಯಾನಾಟ್ ಸ್ಟಾರ್ಟ್ ವಿತ್ ಗಣೇಶ ಸ್ತುತಿ. ಅವಾಗ ಏನ್ ಮಾಡ್ತೀನಿ ಅಂದ್ರೆ ಕೆಳಗೆನೆ ನಾನು ಒಂದು ಗಣೇಶ ಶ್ಲೋಕ ಹೇಳಿ ಸ್ಟೇಜ್ ಮೇಲೆ ಹೋಗ್ತೀನಿ. ಬಿಕಾಸ್ ಐ ಫೀಲ್ ಹಿ ಇಸ್ ದ ಒನ್ ಹೂ, ಇಫ್ ಯು ಪ್ರೇ ಟು ಹಿಮ್, ಗಣಪತಿಯನ್ನು ನೆನ್ಸಿದ್ರೆ ಯಾವ ಶೋ ಸಕ್ಸಸ್ ಆಗತ್ತೆ, ಏನೋ ವಿಘ್ನ ಬರದೆ ಚೆನ್ನಾಗಿ ನಡೆಯುತ್ತೆ ಶೋ. ಸೊ ಗುರುಗಳನ್ನೊಂದು ನೆನ್ಪು ಮಾಡ್ತೀನಿ, ಬಿಕಾಸ್ ಅವ್ರ ಇಲ್ದೆ ನಾನು ಈ ಎನಿಥಿಂಗ್, ಐ ಕುಡಂಟ್ ಅಚೀವ್ ಎನಿಥಿಂಗ್ ವಿದೌಟ್ ಹಿಮ್. ಸೊ ಪೇರೆಂಟ್ಸ್. ಥ್ಯಾಂಕ್ ಯು, ಹೌ ಬ್ಯೂಟಿಫುಲ್. ಗುರು, ಗಣಾಧಿಪ ಹಾಗೂ ಗುರಿ, ನಿಮ್ಮ ಮೂರು. ಮತ್ತೆ ಅಜ್ಜಿಯನ್ನು ಯಾವಾಗ್ಲೂ ನೆನೆಸ್ತೀನಿ, ನಾಟ್ ಓನ್ಲಿ ಬಿಫೋರ್ ದ ಶೋ, ಯಾವಾಗ್ಲೂ. ಆಫ್ ಕೋರ್ಸ್, ಅಜ್ಜಿ ಇಸ್ ಇನ್ ಯೋರ್ ಹಾರ್ಟ್, ರೈಟ್? ಅಜ್ಜಿ ಆಶೀರ್ವಾದದಿಂದನೇ ಇದೆಲ್ಲ ಶೋ ಆಗ್ತಾ ಇದೆ, ಖಂಡಿತ. ಹೌ ಬ್ಯೂಟಿಫುಲ್. ಥ್ಯಾಂಕ್ ಯು ಅಂಜಲಿ. ಐ ಥಿಂಕ್ ಒಂದು, ಐ ನೋ ವಿ ಆರ್ ಆಲ್ಮೋಸ್ಟ್ ನಿಯರಿಂಗ್ ಟು ದ ಟೈಮಿಂಗ್. ನಂಗೆ ಟೈಮ್ ಹೋಗ್ತಿರೋದೇ ಗೊತ್ತಾಗ್ತಿಲ್ಲ. ಸೊ ಐ ಡೂ ಹ್ಯಾವ್ ಕಪಲ್ ಮೋರ್ ಕ್ವೆಶನ್ಸ್ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಕನಸುಗಳ ಬಗ್ಗೆ, ಹಾಗೂ ನಿಮ್ಗೆ ನಿಮ್ಮ ಇನ್ಸ್ಪಿರೇಷನ್ ಯಾರು ಇದ್ದಾರಾ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಹೇಗೆ ಇನ್ಸ್ಪೈರ್ ಆಗ್ತೀರಾ, ಯಾರ ಜೊತೆ ಪರ್ಫಾರ್ಮ್ ಮಾಡ್ಬೇಕು ಅನ್ನೋ ಆಸೆ ಇದೆ, ಹಾಗೂ ವಾಟ್ ಇಸ್ ಯೋರ್ ಕನಸು? ಇನ್ಸ್ಪಿರೇಷನ್ ಆಲ್ ಮ್ಯೂಸಿಷಿಯನ್ಸ್ ಹೂ ಆರ್ ನಾನು ಯಾವ್ದೇ ಆರ್ಟಿಸ್ಟ್ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ, ಅಂದ್ರೆ ಎಕ್ಸಾಂಪಲ್ ಈಗ ಪರ್ಯಾಯ ನಡೀತಿದೆ ಉಡುಪಿಯಲ್ಲಿ, ಪ್ರತಿದಿನ ಈವ್ನಿಂಗ್
ಹೊರಗಿನ ಆರ್ಟಿಸ್ಟ್ ಅನ್ನು ಕರೆದು ಪ್ರೋಗ್ರಾಮ್ ನಡೆಸ್ತಾರೆ. ಸೊ ಎವ್ರಿ ಟೈಮ್ ಐ ಸಿ ಅನ್ ಆರ್ಟಿಸ್ಟ್ ಪರ್ಫಾರ್ಮಿಂಗ್ ಆನ್ ಸ್ಟೇಜ್, ಅವರಿಂದ ಏನಾದ್ರೂ ಕಲಿಯಕ್ಕಿರುತ್ತೆ. ಎಲ್ಲಾ ಆರ್ಟಿಸ್ಟ್ ಹ್ಯಾವ್ ದೇರ್ ಓನ್ ಸ್ಟ್ರಾಂಗ್ ಪಾಯಿಂಟ್. ಸೊ ಅದರಿಂದ ನಾನು ಇನ್ಸ್ಪೈರ್ ಆಗ್ತೀನಿ. ಐ ಫೀಲ್ ಲೈಕ್ ಎಲ್ರದ್ದು ಎಲ್ಲಾ ಆರ್ಟಿಸ್ಟ್ ಗಳದ್ದು ಒಂದು ಸ್ಟ್ರಾಂಗ್ ಪಾಯಿಂಟ್ ಇರುತ್ತೆ. ಎಲ್ಲರದು ಕೇಳಿ ನೋಡಿ ನಾವು ಕಲಿಯಕ್ಕೆ ತುಂಬಾ ಇದೆ. ಸೊ ನಂಗೆ ಇನ್ಸ್ಪಿರೇಷನ್ ಅಂದ್ರೆ ಕೋರ್ಸ್ ಸ್ಯಾಕ್ಸೋಫೋನ್ ಅಲ್ಲಿ ಕದ್ರಿಗೋಪಾಲ್ ನಾಥ್ ಸರ್ ಇದ್ದಾರೆ, ಅಂಡ್ ಕೆನಿಜಿ ಅವರಿದ್ದಾರೆ. ಸೊ ದೇ ಆರ್ ಆಲ್ ಇನ್ಸ್ಪೈರಿಂಗ್ ಮೀ ಇನ್ ಸಮ್ ವೇ ಆರ್ ದಿ ಅದರ್. ಮತ್ತೆ ಬೇರೆ ಫೀಲ್ಡ್ ಅಲ್ಲೂ ನಾಟ್ ಓನ್ಲಿ ಸ್ಯಾಕ್ಸೋಫೋನ್, ಈಗ ಶ್ರೇಯಾ ಘೋಷಾಲ್ ಅವರಿದ್ದಾರೆ, SPB ಸರ್ ಇದ್ದಾರೆ. ಸೊ ದೇರ್ ಆರ್ ಸೋ ಮೆನಿ ಎವ್ರಿ ಆರ್ಟಿಸ್ಟ್ ಹೂ ಹ್ಯಾವ್ ಡನ್ ಸಮಥಿಂಗ್, ಅಷ್ಟು ಸ್ಟ್ರಗಲ್ ಪಟ್ಟು ಮೇಲೆ ಬಂದಿದ್ದಾರೆ. ಸೊ ಅವರನ್ನೆಲ್ಲ ನೋಡಿದಾಗ ದೇ ಆಲ್ಸೋ ಹ್ಯಾಡ್ ದಟ್ ಡಿಫಿಕಲ್ಟ್ ಜರ್ನಿ ವೇರ್ ಅವರು ಇವಾಗ ಇರ್ಬೇಕಾದ್ರೆ ಮುಂಚೆ ಎಷ್ಟು ಕಷ್ಟ ಪಟ್ಟಿರ್ಬೋದು. ಸೊ ಎವ್ರಿ ಆರ್ಟಿಸ್ಟ್ ಹ್ಯಾವ್ ರೀಚ್ ಸಮ್ ಪಾಯಿಂಟ್ ಇನ್ ದರ್ ಲೈಫ್. ಐ ಫೀಲ್ ಎವ್ರಿ ಒನ್ ಹ್ಯಾವ್ ಸಮಥಿಂಗ್ ಟು ಟೀಚ್ ಅಸ್. ಮತ್ತೆ ನಂದು ಡ್ರೀಮ್ ಅಂದ್ರೆ ಐ ವಾಂಟ್ ಟು ಪರ್ಫಾರ್ಮ್ ಆಸ್ ಮಚ್ ಆಸ್ ಪಾಸಿಬಲ್ ಇನ್ ಎವ್ರಿ ಪಾರ್ಟ್ ಆಫ್ ದ ವರ್ಲ್ಡ್ ಅಂತ ಇದೆ. ಆಸ್ ಮಚ್ ಆಸ್ ಪಾಸಿಬಲ್ ಈ ಲೈಫ್ ಟೈಮ್ ಅಲ್ಲಿ ಎಷ್ಟು ಪರ್ಫಾರ್ಮ್ ಮಾಡಕ್ ಆಗತ್ತೆ ಅಷ್ಟು ಪರ್ಫಾರ್ಮ್ ಮಾಡ್ಬೇಕು ಅನ್ನೋದು ನಂದು ಒಂದು ಡ್ರೀಮ್. ಅಂಡ್ ಕೊಲಾಬಿಂಗ್ ವಿತ್ ಸಮ್ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್ ಜೊತೆ ಕೊಲಾಬರೇಷನ್ ಮಾಡಿ ಯೂಟ್ಯೂಬ್ ಚಾನಲ್ ಏನಾದ್ರು ರಿಲೀಸ್ ಮಾಡ್ಬೇಕು ಅನ್ನೋದೊಂದು ಇದೆ. ಅದು ವಿತ್ ದ ಟೈಮ್ ಐ ವಿಲ್ ಗಿವ್ ಇಟ್ ಅ ಥಾಟ್ ಅಂಡ್ ಸ್ಟಾರ್ಟ್ ಆಕ್ಚುಲಿ ಆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋ ಒಂದು ಇನ್ ಫ್ಯೂಚರ್ ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಹಾಗೆ ದಟ್ಸ್ ಅಮೇಝಿಂಗ್. ಸೊ ನಿಮ್ಮ ರೀಸೆಂಟ್ US ಟೂರ್ ಬಗ್ಗೆ ಏನಾದ್ರೂ ಕಮೆಂಟ್ಸ್ ಇದೆಯಾ ನಿಮ್ಗೆ? ಬಿಕಾಸ್ ನಮ್ಗೆಲ್ಲ Yes, definitely. ಸಿಕ್ಕಾಪಟ್ಟೆ ಫೇಮಸ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತಹ ಪರ್ಫಾರ್ಮೆನ್ಸಸ್ ಅದು, ಅದ್ರ ಬಗ್ಗೆ ಯಾ ಡೆಫಿನೆಟ್ಲಿ. ಅಂಡ್ US ಅಲ್ಲಿ ಪರ್ಫಾರ್ಮ್ ಮಾಡಕ್ ಸಿಗೋದೇ ಒಂದು ದೊಡ್ಡ ಅಪರ್ಚುನಿಟಿ ಅಂತ ಹೇಳ್ತೀನಿ, ಬಿಕಾಸ್ ಆಫ್ ವೀಸಾ. ನಿಮ್ಗೆ ಗೊತ್ತಲ್ವಾ ವೀಸಾ ಸಿಗೋದೇ ಎಷ್ಟು ಕಷ್ಟ ಅಂತ. ತುಂಬಾ ವರ್ಷದಿಂದ ಟ್ರೈ ಮಾಡ್ತಾ ಇದ್ರು ನನ್ನನ್ ಕರಿಯಕ್ಕೆ. ಬಟ್ ದ ಥಿಂಗ್ ಈಸ್ ವೀಸಾ ವಾಸ್ ಆಬ್ಸ್ಟೆಕಲ್. ವೀಸಾ ಅಪ್ರೂವ್ನೇ ಆಗ್ತಿರ್ಲಿಲ್ಲ. ಬಟ್ ದೆನ್ ಐ ಥಿಂಕ್ ಲಾಸ್ಟ್ ಇಯರ್ ನಾವಿಕಾ ಪರ್ಫಾರ್ಮ್ ಮಾಡಿದೆ ಅಂಡ್ ಇಟ್ ವಾಸ್ ಅ ವೆರಿ ಗುಡ್ ಸ್ಟೇಜ್. ಅಲ್ಲಿ ಬಿಕಾಸ್ ಸ್ಯಾಕ್ಸೋಫೋನ್ ಒಂದ್ ಲೇಡಿ ಪರ್ಫಾರ್ಮ್ ಮಾಡೋದು ಎಲ್ರು ನೋಡಿರೋದು ಫಸ್ಟ್ ಟೈಮ್. ಅಂಡ್ ಅಲ್ಲಿ ಒಂದ್ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ತುಂಬಾ ಜನರು ಅಪ್ರೋಚ್ ಆದ್ರು, ಅಂಜಲಿ ಕ್ಯಾನ್ ಯು ಪರ್ಫಾರ್ಮ್ ಫಾರ್ ಅವರ್ ಆರ್ಗನೈಸೇಷನ್ ಅಂತ. ಬಟ್ ಡ್ಯೂ ಟು ಅಂದ್ರೆ ಲಾಸ್ಟ್ ಮಿನಿಟ್ ಇದು ಏನೋ ಪ್ಲಾನ್ ಎಲ್ಲಾನು ಆಗಿತ್ತು, ಎಲ್ಲ ಆರ್ಗನೈಸ್ ಮಾಡಿ ಆಗಿತ್ತು, ಎಲ್ಲಾನು ಡೇಟ್ಸ್ ಫಿಲ್ ಆಗಿತ್ತು. ಸೊ ಲಾಸ್ಟ್ ಟೈಮ್ ಕೆಲವು ಆರ್ಗನೈಸೇಷನ್ಸ್ಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಹೋಪ್ಫುಲಿ ಇನ್ ಫ್ಯೂಚರ್ ದಿಸ್ ಇಯರ್ ಐ ಮೇ ಗೆಟ್ ಟು ಪರ್ಫಾರ್ಮ್ ದಿಸ್ ಇಯರ್ ಟು ಇನ್ US. ಅಂದು ಯಾ ಅಂಡ್ ಬಟ್ ದ ರೆಸ್ಪಾನ್ಸ್ ಔಟ್ಸೈಡ್ ಇಂಡಿಯಾ ಇಸ್ ಡಿಫ್ರೆಂಟ್. ನಾನು ಯಾವಾಗ್ಲೂ ಹೇಳ್ತೀನಿ. ಅಂಡ್ ಎಲ್ಲಾ ಕಡೆ ನಾನು ಮಿನಿಯಾಪೋಲಿಸ್ ಅಲ್ಲಿ ಪರ್ಫಾರ್ಮ್ ಮಾಡಿದೀನಿ, ಅಂಡ್ ದೆನ್ ಬಾಸ್ಟನ್, ದೆನ್ ಕ್ಯಾಲಿಫೋರ್ನಿಯಾ, ದೆನ್ ಅದೇ ಟೆಕ್ಸಸ್ ಅಲ್ಲಿ ಫಾರ್ ದ ನಾವಿಕಾ ಪರ್ಫಾರ್ಮೆನ್ಸ್. ಸೊ ಆಲ್ ಶೋಸ್ ವೆಂಟ್ ರಿಯಲಿ ಸ್ಮೂತ್ ಅಂಡ್ ಆಲ್ ದ ಆಡಿಯನ್ಸ್ ವೆರ್ ರಿಯಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇವಾಗ್ಲೂ ಪೀಪಲ್ ಆರ್ ಇನ್ ಟಚ್ ವಿತ್ ಮೀ. ದೇ ಕೀಪ್ ಇನ್ ಟಚ್ ವಿತ್ ಮೀ ಸೇಯಿಂಗ್ ನೆಕ್ಸ್ಟ್ ಟೈಮ್ ಬಂದಾಗ ಹೇಳಿ ಬನ್ನಿ ಪರ್ಫಾರ್ಮ್ ಮಾಡಿ ಅಂತ. ಸೊ ಇಟ್ಸ್ ಲೈಕ್ ವೆರಿ ನೈಸ್ ರೆಸ್ಪಾನ್ಸ್. ಅಂಡ್ ಥ್ಯಾಂಕ್ಸ್ ಟು ದ ಪ್ರೆಸಿಡೆಂಟ್ ಆಫ್ ನಾವಿಕಾ ಮತ್ತೆ ಗೋಪಿ ಸರ್ ಕೂಡ ತುಂಬಾ, ಅಂದ್ರೆ ಹಿ ಈಸ್ ದ ಮ್ಯಾನ್ ಹೂ ಆಕ್ಚುಲಿ ಮೇಡ್ ಇಟ್ ಹ್ಯಾಪನ್ ಅಂತ ನಾನು ಹೇಳ್ಬೋದು. ದಟ್ಸ್ ಅಮೇಝಿಂಗ್. ಅದೇ ನೀವು ಹೇಳ್ದಂಗೆ ಈ ಕನಸುಗಳೆಲ್ಲ ನನಸಾಗ್ಲಿ ಅಂಜಲಿ. ನೀವು ಮಾತಾಡ್ಬೇಕಾದ್ರೆ ನಂಗೆ ಒಂದು ಕೋಟ್ ನೆನಪಾಗ್ತಾ ಇತ್ತು. ಐ ಥಿಂಕ್ ಫೇಮಸ್ ಫುಟ್ಬಾಲರ್ ಒಂದು ಮಾತು ಹೇಳ್ತಾರೆ. ಯಾರೋ ಅವ್ರಿಗೆ ಹೇಳಿದ್ರಂತೆ, ಓ ಯು ಆರ್ ಸೋ ಲಕ್ಕಿ, ನೀವು ಹೊಡೆದಿದ್ದು ಶಾಟ್ ಎಲ್ಲ ಗೋಲೆ ಹೋಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಹೌದು, ಟು ಗೆಟ್ ದಿಸ್ ಲಕ್ಕಿ ಐ ಯೂಸ್ ಟು ಟ್ರೈನ್ ಫ್ರಮ್ 5 AM to 12 PM ಫಾರ್ 29 years ಅಂತ. ಆ ಥರ ನಿಮ್ಮ ಜರ್ನಿ ಹೇಗಿದೆ ಅಂತಂದ್ರೆ, ಇಷ್ಟು ವರ್ಷಗಳ ಸತತ ಪ್ರಯತ್ನದಿಂದ ಇಷ್ಟು ಕ್ಯಾಪ್ಟಿವೇಟಿಂಗ್ ಶೋಸ್ಗಳನ್ನ ಕೊಡ್ತಾ ಬರ್ತಿದ್ದೀರಾ. ನಿಮ್ಮ ಏನೋ ಈ ಎಲ್ಲಾ ಕಾಂಟಿನೆಂಟಲ್ ಅಲ್ಲಿ ಅವರ ಕಾಂಟಿನೆಂಟ್ಸ್ ಅಲ್ಲಿ ಕಾಂಟಿನೆಂಟಲ್ ಪರ್ಫಾರ್ಮರ್ ಆಗುವಂತಹ ಕನಸು ಏನಿದೆ ನಿಮ್ದು, ಗ್ಲೋಬಲ್ ಪರ್ಫಾರ್ಮರ್ ಆಗುವಂತಹ ಕನಸು ನನಸಾಗ್ಲಿ. ಅತಿ ಹೆಚ್ಚು ನಿಮಗೆ ಅಭಿಮಾನಿಗಳ ಬಳಗ ಸಿಗ್ಲಿ, ಅತಿ ಹೆಚ್ಚು ಪ್ರೋತ್ಸಾಹ ನಿಮ್ಗೆ ಸಿಗ್ಲಿ ಅಂತ ಹಾರೈಸ್ತೀನಿ. ಸೊ ನಮ್ಮ ಕಾರ್ಯಕ್ರಮ ಮುಗ್ಸಕ್ ಮುಂಚೆ ನಿಮ್ಮಿಂದ ಒಂದು ಪ್ರಶ್ನೆ ಕೇಳಬೇಕು. ಈಗ ಬಡ್ಡಿಂಗ್ ಆರ್ಟಿಸ್ಟ್ ಯಾರು ಸ್ಯಾಕ್ಸೋಫೋನ್ ಆರ್ಟಿಸ್ಟ್ ಆಗ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದಾರೆ, ಅಥವಾ ಮ್ಯೂಸಿಷಿಯನ್ಸ್ ಆಗ್ಬೇಕು ಅಂತ, ಇನ್ಸ್ಟ್ರೂಮೆಂಟಲಿಸ್ಟ್ ಆಗ್ಬೇಕು ಅಂತ ಕನ್ಸು ಕಾಣ್ತಿದ್ದಾರೆ, ಅವ್ರಿಗೆ ಹಾಗೂ ನಮ್ಮ ಗ್ಲೋಬಲ್ ಕನ್ನಡಿಗರಿಗೆ ನಿಮ್ಮಿಂದ ಏನಾದ್ರೂ ಸಂದೇಶ ಇದೆಯಾ?
ಅದೇ ಟೈಮ್ಗೆ ನಾನು ನಮ್ಮ ಟೀಮ್ನ ಅವ್ರಿಗೆ ಅವರ ಕ್ಯಾಮ್ರಾನ ಆನ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ, ಸೊ ದಟ್ ವಿ ಹಿಯರ್ ಇಟ್ ಫ್ರಮ್ ಯು. ಓಕೆ, ನಾನು ಎಲ್ಲಾ ಇಂಟರ್ವ್ಯೂ ಲಾಸ್ಟ್ ಇದೊಂದು ಮೆಸೇಜ್ ಏನೇ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಯಂಗ್ಸ್ಟರ್ಸ್ಗೆ ಅಂತ ಕೇಳಿದಾಗ ಇದೊಂದೇ ಹೇಳೋದು. ಯೂಶಲಿ ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಾರೆ ಜನರು ಕರಿಯರ್ ಬಗ್ಗೆ. ಅಂದ್ರೆ ಎಲ್ರು ಡಾಕ್ಟರ್, ಇಂಜಿನಿಯರ್ ಅಥವಾ ಒಂದು ಯಾವ್ದಾದ್ರು ಒಂದು ಅಂದ್ರೆ ಸೆಕ್ಯೂರ್ಡ್ ಜಾಬ್ ತಗೊಂಡ್ರೆ ನಮ್ದು ಲೈಫ್ ಸೆಕ್ಯೂರ್ ಅಂತ ಅನ್ಕೋತಾರೆ. ದೇ ವಿಲ್ ಬಿ ವೆರಿ ಫಿಯರ್ಫುಲ್ ಟು ಚೂಸ್ ಪ್ಯಾಷನ್, ಯೂಶಲಿ ದ ಯಂಗ್ಸ್ಟರ್ಸ್. ನಾನು ಹಂಗೆ ಇದ್ದೆ, ಬಟ್ ಐ ಫೀಲ್ ಎವ್ರಿ ಒನ್ ಹ್ಯಾವ್ ಟು ಟೇಕ್ ದಟ್ ರಿಸ್ಕ್ ಅಂಡ್ ಚೂಸ್ ಪ್ಯಾಷನ್. ಬಿಕಾಸ್ ಅದೇ ನಿಮ್ಗೆ ತುಂಬಾ ಖುಷಿ ಕೊಡ್ತಿದೆ, ಅದೇ ಯೋರ್ ಹಾರ್ಟ್ ಇಸ್ ಆಕ್ಚುಲಿ ಬೀಟಿಂಗ್ ಫಾರ್ ದ್ಯಾಟ್ ಅಂತ ಅನ್ಸಿದ್ರೆ ನೀವು ಖಂಡಿತ ಅದೊಂದು ರಿಸ್ಕ್ ತಗೋಬೇಕು. ಯು ಶುಡ್ ಚೂಸ್ ಯೋರ್ ಪ್ಯಾಷನ್. ಏನು ಹೆದರ್ಬಾರ್ದು, ಬಿಕಾಸ್ ಏನೋ ರಿಸ್ಕ್ ತಗೊಳ್ಳೋದಿದ್ರೆ ದೇರ್ ಇಸ್ ನೋ ಏನೋ ಡಿಫ್ರೆಂಟ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ರಿಸ್ಕ್ ತಗೊಂಡವ್ರೆ ಯಾವಾಗ್ಲೂ ಡಿಫ್ರೆಂಟ್ ಮಾಡೋದು ಲೈಫ್ ಅಲ್ಲಿ. ಸೊ ಅದೇ ಹೇಳೋದು, ಮಾತ್ರ ಹಾರ್ಡ್ ವರ್ಕ್ ಮಾಡ್ಬೇಕು, ಡೆಡಿಕೇಶನ್ ತುಂಬಾ ಕೊಡ್ಬೇಕು. ಆದಷ್ಟು ಟ್ರೈ ಟು ಕೀಪ್ ಅಪ್ಡೇಟಿಂಗ್ ಯೋರ್ ಸೆಲ್ಫ್ ವಿತ್ ಮೆನಿ ಅದರ್, ಅಂದ್ರೆ ಒಂದೇ ಕ್ಲಾಸಿಕಲ್ಗೆ ಮಾತ್ರ ಸ್ಟಿಕ್ ಆನ್ ಆಗೋದಲ್ಲ, ವರ್ಸಟೈಲ್ ಆಗ್ಲಿಕ್ಕೆ ನೋಡ್ಬೇಕು. ಅಂಡ್ ಅದೇ ಕೀಪ್ ಸೆಲ್ಫ್ ಬಿಲೀಫ್ ಅಂಡ್ ಕಾನ್ಫಿಡೆನ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ನಿಮ್ ಮೇಲೆ ನಂಬಿಕೆ ಇಡ್ಬೇಕು, ಇಲ್ಲ ನಾನ್ ಮಾಡ್ತೀನಿ. ಅಂಡ್ ಎಲ್ರು ನಿಮ್ಗೆ ಯಾವಾಗ್ಲೂ ಅಪ್ರಿಶಿಯೇಟ್ ಮಾಡಲ್ಲ, ಎಲ್ರು ಅಪ್ರಿಶಿಯೇಟ್ ಮಾಡಲ್ಲ. ದೇರ್ ವಿಲ್ ಬಿ ಸಮ್ ಪೀಪಲ್ ಹೂ ವಿಲ್ ಡಿಮೋಟಿವೇಟ್ ಆಲ್ಸೋ. ಬಟ್ ದ ಥಿಂಗ್ ಈಸ್ ಯು ಹ್ಯಾವ್ ಟು ಮೋಟಿವೇಟ್. ಎಲ್ರು ನಿಮ್ಗೆ ಚೆನ್ನಾಗಿ ನೋಡ್ಸ್ತೀಯಾ, ಎಲ್ರು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ರೆ ದೇರ್ ವಿಲ್ ನಾಟ್ ಬಿ ಛಲ ಇರಲ್ಲ. ಯಾರಾದ್ರೂ ನಿಮ್ಗೆ ಕ್ರಿಟಿಸೈಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ನೂ ಛಲ ಬರೋದು. ಇನ್ನು ಅವ್ರಿಗೆ ನಾನ್ ರಾಂಗ್ ಪ್ರೂವ್ ಮಾಡ್ಬೇಕು ಅಂತ ಒಂದು ಇನ್ನೂ ಒಂದು ಹಠ ಇರುತ್ತೆ ಮಾಡ್ಬೇಕು ಅಂತ. ಸೊ ನಿಮ್ಗೆ ಜಾಸ್ತಿ ಡಿಮೋಟಿವೇಟರ್ಸ್ ಇದ್ರೆ ಇನ್ನು ನೀವು ಜಾಸ್ತಿ ಸಕ್ಸಸ್ಫುಲ್ ಆಗ್ತೀರಾ. ಸ್ಪೋಕನ್ ಲೈಕ್ ಅ ಟ್ರೂ ಚಾಂಪಿಯನ್. ಥ್ಯಾಂಕ್ ಯು ಅಂಜಲಿ. ತುಂಬಾನೇ ಐ ಥಿಂಕ್ ಯು ಟಚ್ಡ್ ಎವ್ರಿ ಸಿಂಗಲ್ ಪಾಯಿಂಟ್. ಆತ್ಮವಿಶ್ವಾಸ ಇರ್ಬೋದು, ಅಥವಾ ಹೌ ಟು ಗೆಟ್ ಮೋಟಿವೇಶನ್, ಹೌ ಟು ಕನ್ವರ್ಟ್ ನೆಗೆಟಿವ್ ಕಾಮೆಂಟ್ಸ್ ಟು ಅ ಪಾಸಿಟಿವ್ ಮೋಟಿವೇಶನ್. ಆಮೇಲೆ ಹೇಗೆ ನೀವು ಪ್ರಯತ್ನ ಪಡಬೇಕು, ಇಂಪ್ರೂವ್ಮೆಂಟ್, ವರ್ಸಟಾಲಿಟಿ. ಓ ಮೈ ಗಾಡ್, ಯು ಟಚ್ಡ್ ಎವ್ರಿ ಸಿಂಗಲ್ ಪಾಯಿಂಟ್. ಸೊ ಎವ್ರಿಬಡಿ, ಗ್ಲೋಬಲ್ ಕನ್ನಡಿಗರೇ ಕೇಳಿಸ್ಕೊಂಡ್ರಲ್ಲ, ಅಂಜಲಿ ಅವರು ಇಷ್ಟು ಚೆನ್ನಾಗಿ, ಅವರು ಅದ್ಭುತವಾದ ಸ್ಯಾಕ್ಸೋಫೋನ್ ವಾದಕಿ ಅಲ್ದೇನೆ ಇಷ್ಟು ಅದ್ಭುತವಾಗಿ ಮಾತುಗಾರರು ಕೂಡ. ಎಷ್ಟು ಚೆನ್ನಾಗಿ ಅವರ ಜರ್ನಿ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಅಂಜಲಿ ಫಾರ್ ಸ್ಪೆಂಡಿಂಗ್ 1 hour ವಿತ್ ಅಸ್. ಬೆಂಗಳೂರು ವಾಯ್ಸ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮ್ಯಾ ಅವರೇ, ನೀವು ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತಿದ್ದೀರಾ. ಹಾಗೂ ಥ್ಯಾಂಕ್ ಯು ಗೋಪಿ ಸರ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. ಥ್ಯಾಂಕ್ ಯು ಆಲ್ ದ ಮೆಂಬರ್ಸ್ ಇನ್ ದಿಸ್ ಗ್ರೂಪ್ for organizing this very nicely. Suresh sir ಮತ್ತೆ Ravi sir alva. Yes, thank you so much. Thank you. It was nice talking to you all. ಇದು ಒಂದು ಅಂದ್ರೆ ಇಂಟರ್ವ್ಯೂ ಅಂತ ಅನ್ಸಲಿಲ್ಲ, ಇಟ್ ವಾಸ್ ಅ ಕ್ಯಾಶುವಲ್ ಟಾಕಿಂಗ್. ಹಾಗೆ ಹೌ ವಂಡರ್ಫುಲ್. ಅದೇ ನಮ್ಮ ಬೆಂಗಳೂರು ವಾಯ್ಸ್ ಸ್ಪೆಷಾಲಿಟಿ. ನಾನು ಇದು ಕಾರ್ಯಕ್ರಮಕ್ಕೆ ಮುಂಚೆ ಕನೆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದೆ, ಐ ಥಿಂಕ್ ಎಲ್ಲರೂ ನಿಮ್ಗೆ ಎಷ್ಟು ಅವಾರ್ಡ್ಸ್ ಬಂದಿದೆ ಅದ್ರ ಬಗ್ಗೆ ಎಲ್ಲ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ, ಕೇಳಲಿಕ್ಕೆ ಸಿಗತ್ತೆ. ಬಟ್ ಈ ಸಾಧನೆಯ ಹಿಂದಿನ ಶ್ರಮವನ್ನ ನಾವು ಎಲ್ಲರಿಗೆ ಪರಿಚಯ ಮಾಡಿಸೋದೇ ನಮ್ಮ ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದ ಗುರಿ. ಸೊ ಹೀಗೇನೆ ನಿಮ್ಮ ಜರ್ನಿ ಮುಂದುವರಿತಾ ಇರಲಿ, ಪ್ರಪಂಚದಾದ್ಯಂತ ನಿಮ್ಮ ಒಂದು ಹೆಮ್ಮೆಯ ಕೀರ್ತಿ ಮೊಳಗಲಿ ಅಂತ ನಾವು ಬೆಂಗಳೂರು ವಾಯ್ಸ್ ಕಾರ್ಯಕ್ರಮದ ಕಡೆಯಿಂದ ಆಶಿಸ್ತೀವಿ. ಸೊ ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿ ತನಕ ನಿಮ್ಮೆಲ್ಲರ ಮನಸ್ಸಿನಲ್ಲಿ ರಾರಾಜಿಸ್ತಿರ್ಲಿ ಬೆಂಗಳೂರು ವಾಯ್ಸ್. ಥ್ಯಾಂಕ್ ಯು. ಆಲಿಸು ಗೆಳೆಯನ ಹೃದಯದ ಮಾತೊಂದ, ಬಿಚ್ಚಿಡು ಬಚ್ಚಿಟ್ಟ ಮನದ ಕನಸೊಂದ. ಹಿಂದೆ ಸಮಯ ಮುಂದೆ ಇಡಲು ನಮ್ಮ ಹೆಜ್ಜೆಯ ನಿನ್ನ ಸಾಹಸ ರಥಕ್ಕೆ ಸಾರಥಿಯಾಗಿ ಮುನ್ನಡೆಸಿದೆ. ನಿನ್ನ ಬಾನಂಗಳ ಕೆಳಗೊಯ್ಯುವ ರೆಕ್ಕೆಯಾಗಿ ಕೂಡಿದೆ. ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್, ಬೆಂಗಳೂರು ವಾಯ್ಸ್. Listen to your heart.